ಬ್ಯಾಕ್ ಟು ಮೈ ಚಾನಲ್. ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ? ನಾವೆಲ್ಲರೂ ಕೂಡ ತುಂಬಾನೇ ಚೆನ್ನಾಗಿದ್ದೀವಿ. ಆ್ಯಂಡ್ ಇವತ್ತೊಂದು ಹೊಸ ಬ್ಲಾಗ್. ಸೊ ಇವತ್ತಿನ ಬ್ಲಾಗ್ ಏನಪ್ಪಾ ಅಂದರೆ, ನಿಮ್ಮೆಲ್ರಿಗೂ ಗೊತ್ತೇ ಇದೆ ದಟ್ ನಾವು ಮದುವೆಗೆ ಅಂತ ಹೇಳ್ಬಿಟ್ಟು ಒಂದು ಔಟ್ಫಿಟ್ ಫ್ರಮ್ ಸ್ಕ್ರ್ಯಾಚ್ ಮಾಡಿದ್ವಿ ಅಂತ. ಸೊ ಆ ಒಂದು ಔಟ್ಫಿಟ್ ಫ್ರಮ್ ಸ್ಕ್ರ್ಯಾಚ್ಗೆ ಲೈಕ್ ಯಾವ ಥರ ಪ್ರಾಸೆಸ್ ಇತ್ತು, ನಾವು ಯಾವ ಥರ ಪ್ರಿಪರೇಷನ್ ಮಾಡ್ಕೊಂಡ್ವಿ, ಪ್ರತಿಯೊಂದನ್ನು ಕೂಡ ಈ ಒಂದು ಬ್ಲಾಗಲ್ಲಿ ನಿಮ್ಮ ಜೊತೆ ಶೇರ್ ಮಾಡ್ಕೊತೀನಿ. ಆ್ಯಂಡ್ ತುಂಬ ಜನ ಆ ಒಂದು ಔಟ್ಫಿಟ್ ಫ್ರಮ್ ಸ್ಕ್ರ್ಯಾಚ್ನ ಇಷ್ಟಪಟ್ರಿ, ಮತ್ತು ಕಾಂಟ್ಯಾಕ್ಟ್ ಡೀಟೇಲ್ಸ್ ಪ್ರತಿಯೊಂದನ್ನು ಕೂಡ ಕೇಳಿದ್ರಿ. ಸೊ ಪ್ರತಿಯೊಂದು ಡೀಟೇಲ್ಸು ಲೈಕ್ ಲಿಟ್ರಲಿ ಆಲ್ ದಿ ಡೀಟೇಲ್ಸ್ ಈ ಒಂದು ವಿಡಿಯೋನಲ್ಲಿ ಶೇರ್ ಮಾಡೋಕ್ಕೆ ಟ್ರೈ ಮಾಡ್ತೀನಿ. ಸೊ ವಿಡಿಯೋನ ಕಂಪ್ಲೀಟಾಗಿ ನೋಡಿ. ಆ್ಯಂಡ್ ನಿಮ್ಗೆ ಏನಾದರೂ ಇವತ್ತಿನ ಬ್ಲಾಗ್ ಇಷ್ಟ ಆದರೆ ಅಂದ್ಬಿಟ್ಟು ಲೈಕ್ ಮಾಡೋದನ್ನ ಮರಿಬೇಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿಕೊಂಡು ಎಲ್ಲ ವಿಡಿಯೋಸು ನೋಡಿ ಅಂತ ಹೇಳ್ತಾ ಬನ್ನಿ ಇವತ್ತಿನ ಬ್ಲಾಗ್ನ ಸ್ಟಾರ್ಟ್ ಮಾಡೋಣ. ಆ್ಯಂಡ್ ಔಟ್ಫಿಟ್ ಫ್ರಮ್ ಸ್ಕ್ರ್ಯಾಚ್ ಇವಾಗ ಜಸ್ಟ್ ಸ್ಟಾರ್ಟ್ ಗೈಸ್. ಇನ್ನು ಮುಂದೆ ಜಾಸ್ತಿ ಔಟ್ಫಿಟ್ ಫ್ರಮ್ ಸ್ಕ್ರ್ಯಾಚ್ ಮಾಡೋಣ ಅಂತ ಅಂದ್ಕೊಂಡಿದ್ದೀವಿ. ಸಾಕಷ್ಟು ಐಡಿಯಾಸ್ನ ಲಿಸ್ಟ್ ಔಟ್ ಕೂಡ ಮಾಡ್ಕೊಂಡಿದ್ದೀವಿ. ಜಸ್ಟ್ ಟೇಲರ್ನ ಹುಡುಕ್ತಾ ಇದ್ದೀವಿ ಅಷ್ಟೇ. ಸೊ ನಮಗೆ ಪ್ರಾಪರ್ ಅಂದರೆ ನಮ್ಗೆ ಆ ಥರ ಔಟ್ಫಿಟ್ನ ಮಾಡಿಕೊಡೋಂಥ ಟೇಲರ್ ಸಿಕ್ಕಿದ್ರೆ ಡೆಫಿನೆಟ್ಲಿ ತುಂಬ ಐಡಿಯಾಸ್ ಇದೆ. ಸೊ ಅದನ್ನೆಲ್ಲ ಎಕ್ಸಿಕ್ಯೂಟ್ ಮಾಡಿ ನಿಮ್ಗಳ ಜೊತೆ ಕೂಡ ಶೇರ್ ಮಾಡ್ಕೊತೀವಿ. ಸೊ ವೆಯ್ಟ್ ಮಾಡ್ತಾ ಇರಿ. ಆ್ಯಂಡ್ ಬನ್ನಿ ಬ್ಲಾಗ್ನ ಸ್ಟಾರ್ಟ್ ಮಾಡೋಣ. ಅದಕ್ಕಿಂತ ಮುಂಚೆ ಫಸ್ಟ್ ಹೋಗ್ಬಿಟ್ಟು ಮಕ್ಕಳಿಗೆ ಸ್ವಲ್ಪ ಮೊಟ್ಟೆ ಬೇಯಾಗಬೇಕು. ಬನ್ನಿ ಎಗ್ ಬಾಯ್ಲ್ ಮಾಡೋಕ್ಕೆ ಇಡೋಣ. ಆ್ಯಂಡ್ ಸ್ವಲ್ಪ ವೆಜಿಟೇಬಲ್ಸ್ ಕೂಡ ನಾನು ಮತ್ತು ಲಚ್ಚು ಸ್ವಲ್ಪ ಡೈಟಿಂಗ್ನ ಸ್ಟಾರ್ಟ್ ಮಾಡಿದ್ದೀವಿ. ಮಧ್ಯಾಹ್ನದ ಹೊತ್ತು ಊಟ ಸ್ಕಿಪ್ ಮಾಡಿಬಿಟ್ಟು ಜಸ್ಟ್ ವೆಜಿಟೇಬಲ್ಸ್ನ ಮಾತ್ರ, ಅಂದರೆ ಈ ಥರ ಸ್ಟೀಮ್ ಆಗಿರುವಂಥ ವೆಜಿಟೇಬಲ್ಸ್ ಮಾತ್ರ ತಿಂತಾ ಇದ್ದೀವಿ. ಸೊ ಬನ್ನಿ ಎಲ್ಲ ಬಾಯ್ಲ್ ಮಾಡೋಕ್ಕೆ ಇಟ್ಬಿಟ್ಟು ಮತ್ತೆ ನಾನು ನಿಮಗೆ ತೋರಿಸ್ತೇನೆ. ಓಕೆ ಗೈಸ್, ಇವಾಗ ಸ್ವಲ್ಪ ಹೊರಗಡೆ ಹೋಗೋದಿದೆ. ಅದಕ್ಕಿಂತ ಮುಂಚೆ ಮಕ್ಕಳಿಗೆ ಎಗ್ ಬಾಯ್ಲ್ ಮಾಡಬೇಕು ಆ್ಯಂಡ್ ಸ್ವಲ್ಪ ವೆಜಿಟೇಬಲ್ಸ್ ಕೂಡ ಸ್ಟೀಮ್ ಮಾಡೋಣ ಅಂತ ಅನ್ಕೊತಾ ಇದೆ. ಸೊ ಬನ್ನಿ ಇದನ್ನ ಇವಾಗ ಯೂಸ್ ಮಾಡ್ತಾ ಇದ್ದೀನಿ. ಸೊ ಇದು ಬಂದು ಅಗ್ಯಾರೋದು ಮಲ್ಟಿ ಕುಕ್, ಅಗ್ಯಾರೋ ರೀಜೆನ್ಸಿ ಮಲ್ಟಿ ಕುಕ್ ಕೆಟಲ್ ವಿತ್ ಸ್ಟೀಮರ್ ಕೂಡ ಬರುತ್ತೆ. ಸೊ ತುಂಬಾ ಚೆನ್ನಾಗಿದೆ, ನೋಡ್ಬೋದು. ಆ್ಯಕ್ಚುಲಿ ಲುಕ್ ವೈಸ್ ಅಂತೂ ಸಕ್ಕದಾಗಿದೆ. ನನಗೆ ಆ ಒಂದು ಆಲಿವ್ ವಿಶ್ ಗ್ರೀನ್ ಕಲರ್ ಇರ್ತಾರ, ಸಕ್ಕತ್ ಜಾಸ್ತಿ ಇಷ್ಟ ಆ ಕಲರ್. ಆ್ಯಂಡ್ ಇದಕ್ಕೆ ಏನೆಲ್ಲ ಸಿಗುತ್ತೆ ನಿಮಗೆ ಅಂತ ಹೇಳ್ತೀನಿ. ಸೊ ಫಸ್ಟ್ ಬಂದು ನಿಮಗೆ ಈ ರೀತಿಯಾದಂಥ ಒಂದು ಗ್ಲಾಸ್ ಲಿಡ್ ಸಿಗುತ್ತೆ. ಆ್ಯಂಡ್ ಎಗ್ ಬಾಯ್ಲ್ ಮಾಡಲಿಕ್ಕೆ ಈ ಥರ ಒಂದು ಟ್ರೇ ಕೊಟ್ಟಿರ್ತಾರೆ, ಎಗ್ ಬಾಯ್ಲ್ ಮಾಡೋ ಟ್ರೇ. ಹಾಗೂ ಇಲ್ಲಿ ಒಳಗಡೆ ನೋಡಿದ್ರೆ ಕಂಪ್ಲೀಟ್ ಆಗಿ ಸ್ಟೇನ್ಲೆಸ್ ಸ್ಟೀಲಿಂದ ಮಾಡಿರುವಂಥದ್ದು. ಸೊ ಇದರಲ್ಲಿ ನೀವು ಒಗ್ಗರಣೆ ಹಾಕೊಳ್ಳೋದು ಅಥವಾ ಮ್ಯಾಗಿ ಮಾಡ್ಕೋಬೋದು, ಮತ್ತು ಕರಿ ಮಾಡ್ಕೋಬೋದು, ಆ ಥರ ಎಲ್ಲನೂ ಕೂಡ ಮಾಡ್ಕೋಬೋದು. ಆ್ಯಂಡ್ ಅದ್ರ ಜೊತೆಗೆ ಒಂದು ಈ ರೀತಿಯಾದಂಥ ಸ್ಟೇನ್ಲೆಸ್ ಸ್ಟೀಲ್ ಸ್ಟೀಮಿಂಗ್ ಪಾಟ್ ಸಿಗುತ್ತೆ, ಮತ್ತು ಒಂದು ಸ್ಟೇನ್ಲೆಸ್ ಸ್ಟೀಲ್ ರ್ಯಾಕ್ ಹಾಗೂ ಒಂದು ಪ್ಲಾಸ್ಟಿಕ್ ಕಪ್ ಕೂಡ ಸಿಗುತ್ತೆ. ಮತ್ತು ಈ ರೀತಿಯಾದಂಥ ಪವರ್ ಬೇಸ್ ಇರುತ್ತೆ, 600 ವ್ಯಾಟ್ಸ್ ಅಷ್ಟು ಇದ್ರದ್ದು ಪವರ್ ಇರುತ್ತೆ. ಮತ್ತು ಈ ಥರ ಒಂದು ನಾಬ್ನ ಕೊಟ್ಟಿರ್ತಾರೆ, ಇದರಲ್ಲಿ 2 ಟೆಂಪ್ರೇಚರ್ನ ನೀವು ಸೆಟ್ ಮಾಡ್ಬೋದು. ಕನೆಕ್ಟ್ ಮಾಡ್ತಾ ಇದ್ದೀನಿ, ಈ ಥರ ಕನೆಕ್ಟ್ ಮಾಡಿಬಿಟ್ಟು ಇದನ್ನ ಇಟ್ಟು ಇದರಲ್ಲಿ ಒಂದು ಸ್ವಲ್ಪ ನೀರನ್ನ ಹಾಕಬೇಕು. ಹಾಗೂ ನೆಕ್ಸ್ಟ್ ಇದು ಬಂದು ಎಗ್ ಬಾಯ್ಲ್ ಮಾಡೋದಕ್ಕೆ ಟ್ರೇನ ಕೊಟ್ಟಿರ್ತಾರಲ್ಲ, ಸೊ ಈ ಟ್ರೇನ ಇದರಲ್ಲಿ ಹೀಗೆ ಪ್ಲೇಸ್ ಮಾಡ್ತಾ ಇದ್ದೀನಿ. ನೆಕ್ಸ್ಟ್ ಇವಾಗ ಎಗ್ನ ಇದರಲ್ಲಿ ಈ ತರ ಪ್ಲೇಸ್ ಮಾಡ್ತಾ ಇದ್ದೀನಿ. ಓಕೆ ಗೈಸ್, ಇವಾಗ ಇಲ್ಲೊಂದು 3 ಎಗ್ನ ಬಾಯ್ಲ್ ಮಾಡಕ್ ಇಟ್ಟಿದ್ದೀನಿ. ನೀವು ಅಪ್ ಟು ಒಂದು 6 ಎಗ್ ತನಕನೂ ಬಾಯ್ಲ್ ಮಾಡ್ಬೋದು ಒಂದೇ ಸತಿ. ಸೊ ಇವಾಗ ಈ ಲಿಡ್ ನ ಕ್ಲೋಸ್ ಮಾಡ್ಬಿಟ್ಟು ಇಲ್ಲಿ ಹೀಟ್ ಸೆಟ್ಟಿಂಗ್ ಇದೆ 1, 2 ಅಂತಂದ್ರೆ ಫಸ್ಟ್ ಮೋಡ್, ಸೆಕೆಂಡ್ ಮೋಡ್. ಸೆಕೆಂಡ್ ಮೋಡ್ ಅಲ್ಲಿ ಇಟ್ಟರೆ ಸ್ವಲ್ಪ ಹೀಟ್ ಜಾಸ್ತಿ ಇರುತ್ತೆ. ಸೊ ಸೆಕೆಂಡ್ ಮೋಡಲ್ಲಿ ಇಟ್ಬಿಟ್ಟು ಇದನ್ನ ಕ್ಲೋಸ್ ಮಾಡಿ ಸ್ವಿಚ್ ಆನ್ ಮಾಡಿಬಿಟ್ಟು ಇಟ್ಟಿದ್ದೀನಿ. ಆ್ಯಂಡ್ ಇದು ತಾನಾಗೆ ಹೀಟಪ್ ಆಗುತ್ತೆ, ನಮ್ಗೆ ಸೌಂಡ್ ಗೊತ್ತಾಗುತ್ತೆ, ಅಂದರೆ ಎಗ್ ವಾಟರ್ ಬಾಯ್ಲ್ ಆಗ್ತಾ ಇರೋ ಸೌಂಡ್ ಎಲ್ಲ ಗೊತ್ತಾಗುತ್ತೆ. ಸೊ ತುಂಬಾನೇ ನೀಟಾಗಿ ಒಂದು 5 ಮಿನಿಟ್ಸ್ ಒಳಗೆ 5 to 10 ಮಿನಿಟ್ಸ್ ಅಲ್ಲಿ ನಮ್ಮ ಎಗ್ ಕೂಡ ಬಾಯ್ಲ್ ಆಗುತ್ತೆ. ಹಾಗೂ ಅದ್ರ ಜೊತೆಗೇನೆ ಒಂದು ಸ್ವಲ್ಪ ವೆಜಿಟೇಬಲ್ಸ್ನ ಕೂಡ ಬಾಯ್ಲ್ ಮಾಡೋಕೆ ಇಡ್ತಾ ಇದ್ದೀನಿ. ಎಗ್ ಕೆಳಗಡೆ ಬಾಯ್ಲ್ ಆಗ್ತಾ ಇರುತ್ತೆ, ಮೇಲ್ಗಡೆ ಈ ರೀತಿಯಾಗಿ ವೆಜಿಟೇಬಲ್ಸ್ ಬಾಯ್ಲ್ ಆಗ್ತಾ ಇರುತ್ತೆ. ಸೊ 2 in 1 ಪ್ರಾಸೆಸ್ ಒಂದೇ ಸತಿ ಮಾಡ್ಕೊಂಡ್ಬಿಡ್ಬೋದು. ಹಾಗೂ 1.2 ಲೀಟರಷ್ಟು ಇನ್ನರ್ ಪಾಟ್ ಕೆಪಾಸಿಟಿ ಇರುತ್ತೆ, ಮತ್ತು 0.9 ಲೀಟರಷ್ಟು ಸ್ಟೀಮರ್ ಕೆಪಾಸಿಟಿ ಇರುತ್ತೆ, ಮತ್ತು ವೈಡ್ ಮೌತ್ ಇರೋದ್ರಿಂದ ತುಂಬಾನೇ ಆರಾಮಾಗಿ ಮತ್ತೆ ಈ ರೀತಿಯಾಗಿ ನಿಮಗೆ ಒಂದು ಗೈಡ್ ಕೂಡ ಕೊಟ್ಟಿರ್ತಾರೆ, ಹಾಗೂ ಒಂದು ಯೂಸರ್ ಮ್ಯಾನ್ಯುಯಲ್ ಕೂಡ ಇರುತ್ತೆ. ಸೊ ನೋಡಿದ್ರಲ್ಲ ಎಷ್ಟು ಮಲ್ಟಿಪಲ್ ರೀತಿಯಾಗಿ ಈ ಒಂದು ಕೆಟಲ್ನ ಯೂಸ್ ಮಾಡ್ಬೋದು ಅಂತ. ನಾನಂತೂ ಹೈಲಿ ರೆಕಮೆಂಡ್ ಮಾಡ್ತೀನಿ. ಇದರದ್ದು ಲಿಂಕ್ ಏನಾದರೂ ಬೇಕು ಅಂದರೆ ನಾನು ಡಿಸ್ಕ್ರಿಪ್ಷನ್ ಅಲ್ಲಿ ಕೊಟ್ಟಿರ್ತೀನಿ, ಡೆಫಿನೆಟ್ಲಿ ಚೆಕ್ಔಟ್ ಮಾಡಿ. ಔಟ್ಫಿಟ್ ಫ್ರಮ್ ಸ್ಕ್ರ್ಯಾಚ್ಗೆ ಫಸ್ಟ್ ಬೇಕಾಗಿರೋದೇ ಸ್ಯಾರಿ. ಆ್ಯಂಡ್ ನಾವು ಸ್ಯಾರಿ ಶಾಪಿಂಗ್ ಹೋಗಿದ್ದು ಬಂದು ಮಾರುತಿ ಸಿಲ್ಕ್ಸ್ಗೆ. ಸೊ ಮಾರುತಿ ಸಿಲ್ಕ್ಸಲ್ಲಿ ನಾವು ಒಂದು 3 ಸ್ಯಾರಿನ ಟೋಟಲ್ ಆಗಿ ಔಟ್ಫಿಟ್ ಫ್ರಮ್ ಸ್ಕ್ರ್ಯಾಚ್ಗೆ ಅಂತ ತೊಗೊಂಡ್ವಿ, ನಾನು, ಲಚ್ಚು ಹಾಗೂ ನಂದು. ಸೊ ಈ ಒಂದು ಸ್ಯಾರೀಸ್ ಬಂದ್ಬಿಟ್ಟು ನಮಗೆ ಒಂದು 3.5 ರೇಂಜಿಗೇನೋ ಬಿತ್ತು ಆಫ್ಟರ್ ಡಿಸ್ಕೌಂಟ್. ಇನ್ನೂ ಸ್ವಲ್ಪ ಡಿಸ್ಕೌಂಟ್, ಎಕ್ಸ್ಟ್ರಾ ಡಿಸ್ಕೌಂಟ್ ನಮಗೋಸ್ಕರ ಅಂತ ಅವ್ರು ಒಂದು ಸ್ವಲ್ಪ ಮಾಡಿಕೊಡ್ತಾರೆ. ಸೊ ಎಲ್ಲ ಡಿಸ್ಕೌಂಟ್ ಹೋಗಿ ಒಂದು 3 ಸ್ಯಾರಿನ ತೊಗೊಂಡ್ವಿ. ಈಚ್ ಸ್ಯಾರಿ ನಾನು ಹೇಳಿದ್ದು 3.5 ಅಷ್ಟನ್ನು ಕೂಡ ಬೀಳುತ್ತೆ. ಹಾಗೂ ನಾವು ತೊಗೊಂಡಿದ್ದಂಥ ಮೆಟೀರಿಯಲ್ ಅಂದರೆ ನಾನು ಮತ್ತು ಲಚ್ಚು ತೊಗೊಂಡಿದ್ದಂಥ ಮೆಟೀರಿಯಲ್ ಬಂದು ಸೆಮಿ ಟಿಶ್ಯೂ ಸಿಲ್ಕ್ ಬರುತ್ತೆ. ತುಂಬಾ ಚೆನ್ನಾಗಿದೆ ಆ ಮೆಟೀರಿಯಲ್. ಅಂದರೆ ಈ ಥರ ಲೆಹೆಂಗಾ ಹೊಲ್ಸ್ಕೊಳ್ಳೋಕ್ಕೆ ಸ್ವಲ್ಪ ಚೆನ್ನಾಗಿ ಬ್ಲೂಮಿಯಾಗಿ ಚೆನ್ನಾಗಿ ಕಾಣಿಸುತ್ತೆ. ಆ್ಯಂಡ್ ಇದು ಫಸ್ಟ್ ನೋಡಿದ್ದು ನಂದು ಸೀರೆ, ಇದು ನಾನು ತೊಗೊಂಡಿದ್ದು ಸಾರಿ. ನೋಡಲಿಕ್ಕೆ ಎಷ್ಟು ಚೆನ್ನಾಗಿ ಕಾಣಿಸುತ್ತೆ. ಸೊ ತುಂಬ ಜನ ಅನ್ಕೊಬೋದು ಈ ಸೀರೆನ ಸೀರೆಯಾಗಿ ಇಟ್ಕೊಬೋದಾಗಿತ್ತು ಅಂತ. ಬಟ್ ಅಗೇನ್ ಇದು ಪರ್ಸನಲ್ ಚಾಯ್ಸ್ ಒಬ್ಬೊಬ್ಬರು. ನನಗೆ ನಿಜವಾಗೂ ಸೀರೆಯಾಗಿ ಉಟ್ಕೋಬೇಕು ಅಂತಲೂ ಕೂಡ ಆಸೆ ಇತ್ತು. ಬಟ್ ನನಗೊಂದು ಲೆಹೆಂಗಾ ಹೊಲ್ಸ್ಕೊಬೇಕು ನನ್ನ ತಂಗಿ ಮದುವೆಗೆ ಅಂತ ತುಂಬ ಆಸೆ ಇತ್ತು. ಈ ಒಂದು ಸ್ಯಾರಿ ಪರ್ಫೆಕ್ಟ್ ಆಗಿದೆ ಅದಕ್ಕೆ. ಸೊ ನೋಡ್ಬೋದು ನೀವು ಸ್ಯಾರಿ ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ ಅಂತ. ಹೇಗಿದೆ ಈ ಸೀರೆ? ಚೆನ್ನಾಗಿದೆಯಾ?
ಈ ಸೀರೆನ ಇವಾಗ ನಾವು ಫುಲ್ ಕಟ್ ಮಾಡ್ಬಿಡ್ತೀವಿ. ಕಟ್ ಮಾಡ್ತೀಯಾ? ಯಾಕೆ? ಎಲ್ಲ ಫುಲ್ ಕಟಿಂಗ್. ಚೆನ್ನಾಗಿ ಬಂದಿಲ್ಲ ಅಂದ್ರೆ? ಚೆನ್ನಾಗಿ ಬಂದಿಲ್ಲ ಅಂದ್ರೆ ಚೆನ್ನಾಗಿ ಯಾಕ್ರಿ ಹಿಂಗೆಲ್ಲ ಹೇಳ್ತೀಯಾ? ಚೆನ್ನಾಗಿ ಬಂದಿಲ್ಲ ಅಂದ್ರೆ ಏನು ಮಾಡೋಕ್ಕಾಗಲ್ಲ. ಬಟ್ ತುಂಬಾ ಜಾಸ್ತಿ ಏನ್ ಹೇಳ್ತಾರೆ ನಂಬಿಕೆ ಇದೆ ನಮ್ಗೆ. ಬಿಕಾಸ್ ಫಸ್ಟ್ ಔಟ್ಫಿಟ್ ತುಂಬಾ ಚೆನ್ನಾಗಿ ಮಾಡ್ಕೊಟ್ಟಿದ್ರು ನಂದುದು ಅವರು, ಸಿಕ್ಕಾಪಟ್ಟೆ ಸಖತ್ತಾಗಿ ಹೊಂದ್ಕೊಟ್ಟಿದ್ರು. ಸೊ ಅದಕ್ಕೆ ಫುಲ್ ನಂಬಿಕೆಯಿಂದ ತಗೊಂಡೋಗಿ ಕೊಡ್ತಾ ಇದ್ದೀನಿ ನಾನಂತೂ. ಅಂಡ್ ನಾನಂತೂ ತುಂಬಾ ಎಕ್ಸ್ಪೆಕ್ಟೇಷನ್ಸ್ ಇಲ್ಲಿದೆ, ನಂದು ಇಲ್ಲೂ ಇಲ್ಲ ಇಲ್ಲಿದೆ. ಸೊ ಅಲ್ಲಿ ತನಕ ರೀಚ್ ಆದ್ರೆ ಸಾಕು. ಅಂಡ್ ಇದು ಸ್ಪೆಷಲಿ ನನ್ನ ತಂಗಿಯ ಮದ್ವೆನಲ್ಲಿ ಮೊದಲನೇ ಒಂದು ಏನ್ ಚೌಟ್ರಿಗೆ ಹೋದ್ಮೇಲೆ ಮೊದಲನೇ ಶಾಸ್ತ್ರ ಇರುತ್ತಲ್ಲ, ಅದಕ್ಕೆ ಹಾಕೊಳ್ಳೋಣ ಅಂತ ಅನ್ಕೊಂಡು ನಾನು ರೆಡಿ ಮಾಡಿಸ್ಕೊಂತಾ ಇರೋದು. ಸೊ ಸಿಕ್ಕಾಪಟ್ಟೆ ಎಕ್ಸ್ಪೆಕ್ಟೇಷನ್ಸ್ ಇದೆ. ಇದನ್ನ ಹಾಕೊಂಡು ನಾನು ಡಾನ್ಸ್ ಎಲ್ಲ ಮಾಡೋದಿದೆ. ಸೊ ಹೇಗೆ ಬರುತ್ತೆ ಅಂತ ಗೊತ್ತಿಲ್ಲ. ಬೇಗಲ್ಲ ನಿನ್ಗೇನ್ ಅನ್ಸುತ್ತೆ? ಸೀರೆ ಚೆನ್ನಾಗಿದೆ. ಸೀರೆ ಕಾಂಬಿನೇಷನ್ ಆಗಿ ರಾಣಿ ಪಿಂಕ್ ವಿತ್ ಪೇಸ್ಟಲ್ ಕಲರ್ ಇದೆ, ಚೆನ್ನಾಗಿದೆ ಸೀರೆ. ಒಂಥರ ನಂಗೆ ನಿಜ ಹೇಳ್ಬೇಕು ಅಂದ್ರೆ ಇದನ್ನ ಕಟ್ ಮಾಡ್ಸೋಕೆ ಒಂದು ಸ್ವಲ್ಪನೂ ಮನ್ಸಿಲ್ಲ. ಬಿಕಾಸ್ ಕಲರ್ ಸಕ್ಕತ್ತಾಗಿದೆ, ಸಾರಿ ತುಂಬಾ ರಿಚ್ ಆಗಿದೆ, ತುಂಬಾ ರಿಚ್ ಆಗಿದೆ ಸೀರೆ. ಇದನ್ನ ಹೀಗೆ ಉಟ್ಕೊಂಡ್ರೆ ತುಂಬಾ ಚೆನ್ನಾಗಿ ಕಾಣುತ್ತೆ ಅನ್ಸುತ್ತೆ ಅಲ್ವಾ ರೀ? ನಿನ್ಗೆ ಅನ್ಸುತ್ತೆ? ಹಿಂಗೆ ಉಟ್ಕೋ. ಸೊ ಎನಿವೇಸ್ ನಾನು ಡಿಸೈಡ್ ಮಾಡ್ಕೊಂಡ್ಬಿಡ್ತೀನಿ ಗೈಸ್. ಯಾರು ಏನೇ ಹೇಳಿದ್ರು ನಾನು ಇದನ್ನ ಕಟ್ ಮಾಡ್ಸೋದೆ, ಲೆಹಂಗಾ ಹೊಲ್ಸೋದೆ ಮಾಡೋದೇ ಹೇಗೆ ಬರುತ್ತೆ ಅಂತ. ಫಸ್ಟ್ ಟೈಮ್ ಚೆನ್ನಾಗಿ ಹೊಲಿದ್ರು, ಬಟ್ ಅದೇ ಈ ಸಲ 3 ಜೊತೆ ಇದೆ. ಅಂಡ್ ಅದು ತುಂಬಾ ಶಾರ್ಟ್ ಟೈಮ್ ಅಲ್ಲಿ ಅವ್ರು ಕೊಡ್ಬೇಕು ನಮಗೆ. ಜಸ್ಟ್ 10 ದಿವಸ ಇದೆ, ನೀವು ನಂಬ್ತಿರೋ ಬಿಡ್ತಿರೋ, ಬರೀ 10 ದಿನ ಇರೋದು ಅವಳ ಮದುವೆಗೆ. ಓಕೆ, ಬಟ್ ಇದ್ರದ್ದು ಇನ್ನೂ ಆಕ್ಸೆಸರೀಸ್ ಎಲ್ಲ ಇದೆ. ಅಂದ್ರೆ ಇದ್ರದ್ದು ದುಪ್ಪಟ್ಟ ತಗೋಬೇಕು, ಅದೆಲ್ಲ ತಗೋಬೇಕು ಸೆಪ್ರೇಟ್ ಆಗಿ. ನಾನು ಆಕ್ಚುಲಿ ಏಂತಕ್ಕೆ ಈ ಒಂದು ಔಟ್ಫಿಟ್ ಫ್ರಮ್ ಸ್ಕ್ರಾಚ್ ಮಾಡ್ತಾ ಇದ್ದೀನಿ ಮೇನ್ ಆಗಿ ಅಂತಂದ್ರೆ, ನೀವು ನನ್ನ ಮೈದನ್ ಮದ್ವೆನಲ್ಲಿ, ಮೈದನ್ ಆಯ್ತ್ರಲ್ಲ ಸುಮಂತ್ ಮದ್ವೆನಲ್ಲಿ ನೋಡಿರ್ತೀರ, ನಾನು ನೈಟ್ ಒಂದು ಲೆಹೆಂಗಾ ಹಾಕೊಂಡಿರ್ಲಿಲ್ವ ರೀ, ಆ ಲೆಹೆಂಗಾ ಕಾಸ್ಟೇ 4,500. ಅಂದ್ರೆ ರೆಂಟ್ ಮಾಡಿದೆ ಅದನ್ನ 4,000 4,500. ಸೊ ಅದಕ್ಕೆ ನನ್ಗೆ ಏನ್ ಅನ್ಸ್ತು ಅಂದ್ರೆ ಈ ಸತಿನೂ ನಾನು ರೆಂಟ್ ಮಾಡೋಣ ಅಂತಾನೆ ಅನ್ಕೊಂಡಿದ್ದೆ. ಬಟ್ ಆಮೇಲೆ ಲಚ್ಚು ಮತ್ತೆ ನಂದು ಬೇಡ, ರೆಂಟ್ ಎಂತಕ್ಕೆ ಮಾಡ್ತೀಯಾ ಅಂತ. ಅದೇ ಕಾಸ್ಟ್ ಅಲ್ಲಿ ನಿಮ್ಗೆ ಒಂದು ಬಟ್ಟೆ ತಗೊಂಡು ಹೊಲ್ಸ್ಕೋಬಹುದು. ಸೊ ಇನ್ನು ಬೇರೆಯವ್ರಿಗೂ ಬೇರೆ ಇದೇ ತರ ಇತ್ತು ಆಕ್ಚುಲಿ. ಅಂದ್ರೆ ಇದೇ ತರ ಮಟೀರಿಯಲ್ ಎಲ್ಲ ಅವರು ಮಾಡಿರೋದು. ಹೌದು. ಸೊ ಯಾಕೆ ಅಲ್ವಾ, ರೆಂಟ್ ಮಾಡೋದಕ್ಕಿಂತ ನಮ್ಮ ಹತ್ರನೇ ಇರುತ್ತೆ, ನಮ್ಮ ಬಟ್ಟೆ ಆಗಿರುತ್ತೆ ಅಂತ ಹೇಳ್ಬಿಟ್ಟು ಅನ್ಕೊಂಡು ಪ್ಲಾನ್ ಮಾಡಿ ಮಾಡ್ಕೊಂಡಿರೋದು. ಸೊ ಕಂಪ್ಲೀಟ್ ಸೀರೆ ತೋರಿಸ್ತೀನಿ ನೋಡಿ ನಿಮಗೆ. ಹಿಂಗ್ ಮಾಡೋಣ ಅಂತಂದ್ರೆ ಇಟ್ಕೊಂಡ್ಬಿಟ್ಟು ಹೇಗಿದೆ ಈ ಕ್ಯಾಮ್ರಾದಲ್ಲಿ ಗೊತ್ತಿಲ್ಲ ಎಷ್ಟು ಬರ್ತಾ ಇದೆ, ಬಿಕಾಸ್ ಲೈಟ್ ಸ್ವಲ್ಪ ಕಡಿಮೆ ಇರೋದ್ರಿಂದ. ತುಂಬಾ ಲೈಟ್ ಕಲರ್ ಈ ಸೀರೆ ಮಸ್ತಿದೆ ಕಣದು ಸೀರೆ. ಕೊಟ್ಬಿಡು, ತುಂಬಾ ಚೆನ್ನಾಗಿ ಕಾಣುತ್ತೆ ಅಲ್ವಾ? ಕೊಟ್ಬಿಡು ಅಂತವಳೆ. ಏನೋ ನಮ್ಮ ಅಕ್ಕ ಉಟ್ಕೊಂಡು ಚೆನ್ನಾಗಿ ಮಜಾ ಮಾಡ್ಲಿ ಅಂತ ಇಟ್ಕೊಂಡಿರೋದು. ಮಮ್ಮಿ ಹೇಗಿದೆ ಸೀರೆ ಇದು? ನೋಡಿ ಚೆನ್ನಾಗಿದೆ, ಚೆನ್ನಾಗೈತಾ? ನಿಂಗೇನ್ ಅನ್ಸುತ್ತೆ ಇದನ್ನ? ಅಲ್ಲ ನಿಮ್ಗೇನ್ ಅನ್ಸುತ್ತೆ ಇದು? ಚೆನ್ನಾಗಿ ಅಲ್ಲ ಕಣಮಿ, ಲೆಹೆಂಗಾ ಹೊಲ್ಸ್ಕೊಳ್ಳ ಅಥವಾ ಸಾರಿ ತರ ಉಟ್ಕೊಳ್ಳ? ಬೇಡ, ಲೆಹಂಗಾ ಹೊಲ್ಸ್ಕೊ. ಸಾರಿ ಬೇಕಾದ್ರೆ ಇಟ್ಕೊಂಡು ಇರತ್ರ ಲೆಹಂಗಾ ಹೊಲ್ಸ್ಕೊ ಸುಮ್ಮನೆ. ಲೆಹಂಗಾನೇ ಸಾಕು. ನನ್ಗೆ ಯಾಕೋ ಇದು ಕಟ್ ಮಾಡೋಕೆ ಮನ್ಸಿದೆ ಕಣ, ಆ ಥರ ಇದೆ ನೋಡಿ ಗೈಸ್. ಎನಿವೇಸ್ ಫಿಕ್ಸ್ ಆಗಿರೋದನ್ನ ಚೇಂಜ್ ಮಾಡ್ಕೋಬಾರ್ದು. ನಂದು ನಿಮ್ ತೋರ್ಸೆ, ನನ್ನ ಸೀರೆ ಎಲ್ಲೈತೆ ತಗೋಬಾ. ನಂದು ಚೆನ್ನಾಗಿದೆ ಗೈಸ್, ನೋಡೋಣ ಇವಾಗ ಬನ್ನಿ. ಓ ನಂದು ಇಲ್ಲಿದೆ, ನೀವೇ ತೆಗೀರಿ ಮೇಡಮ್. ನಾನು ಸ್ವಲ್ಪ ಸಿಂಪಲ್ ಆಗಿದೆ ಆಕ್ಚುಲಿ. ಸೇಮ್ ಪ್ರೈಸ್ ಗೈಸ್, ಸೇಮ್ ಪ್ರೈಸ್. ಯಾವ ಪ್ರೈಸ್ ಸೇಮ್, ಬಟ್ ಇವಾಗ ಅನ್ಸ್ತದೆ ನನಗೆ ಬೇರೆ ತಗೋಬೇಕಿತ್ತು ಅಂತ ಅನ್ಸ್ತದೆ. ಡಬಲ್ ಥಾಟ್ಸ್ ಬರ್ತಾ ಇದೆ ನನಗೆ ತುಂಬಾ. ತಗೊಳ್ಳೆ. ಇಲ್ಲ ಇಲ್ಲಿ ಇಟ್ಕೋ ನೋಡಿ, ನಮ್ಗೆ ಹಚ್ಚಿ ಎಷ್ಟು. ನನ್ಗೇನು ಇವಳಿಗೆ ಆಕ್ಚುಲಿ ಬೇರೆ ತಗೊಳೋದು ಬೇಡ, ಬಿಕಾಸ್ ನಂದು ಮತ್ತೆ ಲಚ್ಚದು ತುಂಬಾ ಸಿಮಿಲರ್ ಇದೆ. ಇವಳಿಗೆ ಒಂದು ಸ್ವಲ್ಪ ಡಿಫ್ರೆಂಟ್ ಆಗಿರ್ಲಿ ಬಿಡಿ, ಚೆನ್ನಾಗಿ ಕಾಣುತ್ತೆ ಇದು. ಸೊ ಇದು ನಂದುದು. ಇದು ಆಕ್ಚುಲಿ ಅವಳೇನು ಕಂಪ್ಲೀಟ್ ಆಗಿ ಹಾಕೊಳ್ಳಲ್ಲ, 1 ಅವರ್ ಏನೋ ಹಾಕೋತಾಳೆ. ಆಮೇಲೆ ಹಾಕೊಳ್ಳೋದು ನಾವು ಯಾವ್ದಾದ್ರು ಹಾಕೊಳ್ಳೋಕಾಯ್ತು. ನೋಡೋಣ ಹೇಗೆ ಬರುತ್ತೆ ಪೂರ್ತಿ. ಚೆನ್ನಾಗಿದೆ. ಹೇಗಿದೆ ಇದು ಸೀರೆ? ಚೆನ್ನಾಗಿದೆ. ನನ್ ಚೆನ್ನಾಗಿದೆ, ನಂದು ಚೆನ್ನಾಗಿದೆಯಾ? ಎರಡು ಚೆನ್ನಾಗಿದೆ. ಒಂದ್ ಜಾಸ್ತಿ ಯಾವ್ದು ಚೆನ್ನಾಗಿದೆ ಹೇಳು? ಅದೇ ಚೆನ್ನಾಗಿದೆ ಕಣೆ, ನಿಂದು ಚೆನ್ನಾಗಿದೆ ಕಣೆ. ನಂದು ತುಂಬಾ ಚೆನ್ನಾಗಿದೆ ಕಂಪೇರಿಟಿವ್ಲಿ. ಬಾರ್ಡರ್ ನಿಂದು ಆಕ್ಚುಲಿ ಬಾಡಿ ತುಂಬಾ ಚೆನ್ನಾಗಿದೆ. ಬಾಡಿ ಕಾಣಿಸೋದೇ ಇಲ್ಲ ನಮ್ಗೆ. ನಂದು ಆಕ್ಚುಲಿ ಬಾಡಿ ಕಲರು ಚೆನ್ನಾಗಿದೆ ಅಂಡ್ ಪ್ಯಾಟರ್ನು ಚೆನ್ನಾಗಿದೆ ನನ್ನ ಬಾಡಿದು. ಇವಳಿಗೆ ನಂದುಗೆ ಏನಪ್ಪಾ ಅಂದ್ರೆ ಅವಳಿಗೆ ಈ ಬಾರ್ಡರ್ ಕಲರ್ ಅಲ್ಲಿ ಒಂದ್ ಸ್ವಲ್ಪ ಈಗ ನಾ ಅದಕ್ಕೆ ನೋಡಿಲ್ಲ ಆಕ್ಚುಲಿ. ಅವತ್ತು ತುಂಬಾ ಸೀರೆ ತಗೊಂಡ್ಬಿಟ್ವಲ್ಲ ಒಂದೇ ಸಲ, ಸುಮ್ಮನೆ ಇಲ್ಲ ಅಂದ್ರೆ ನೋಡು, ಹಿಂಗಿಟ್ಕೋ. ಎಷ್ಟು ಚೆನ್ನಾಗಿ ಕಾಣಿಸ್ತಿದೆ ಗೊತ್ತಾ?
ತುಂಬಾ ಚೆನ್ನಾಗಿ ಮತ್ತೆ ಅದು ತುಂಬಾ ಡಿಫ್ರೆಂಟ್ ಆಗಿ ಕಾಣುತ್ತೆ ಅಂಡ್ ಅವ್ರು ಉಟ್ಕೋತಾ ಇರೋ ಶಾಸ್ತ್ರಕ್ಕೆ ಸಗರ ಕಾಣಿಸುತ್ತೆ. ಇಲ್ಲ ಉಟ್ಕೋದು ನಾನು ತಗೋತೀನಿ ಯಾವ್ದು ಬೇಡ ನಾನು ನನ್ಸಿನ ಹಾಕೋತೀನಿ. ಏನ್ ಗೊತ್ತಾ, ಅವಳು ಹಾಕೊಂತ ಇರೋ ಶಾಸ್ತ್ರಕ್ಕೆ ಅದು ತುಂಬಾ ಚೆನ್ನಾಗಿರುತ್ತೆ ಅಲ್ವಾ ಮಮ್ಮಿ? ಅವಳ ಸೀರೆ ಅವಳಿಗೆ ಅಷ್ಟು ಸ್ಯಾಟಿಸ್ಫ್ಯಾಕ್ಷನ್ ಆಗ್ತಿಲ್ವಂತೆ ಅವಳಿಗೆ ಅದು ಬಾರ್ಡರ್ ಕಲರ್. ಬಟ್ ಅವಳು ಶಾಸ್ತ್ರಕ್ಕೆ ಚೆನ್ನಾಗಿರುತ್ತಲ್ವಾ? ನಂಗಂತೂ ನಿಜ ಹೇಳ್ತಾ ಇದೀನಿ, ಯಾಕೋ ಚೆನ್ನಾಗಿ ಕಮ್ಮಿ ಚೆನ್ನಾಗಿ ಕಾಣುತ್ತೆ ಕಡೆ, ಚೆನ್ನಾಗಿ ಕಾಣುತ್ತೆ. ಸೊ ಇವಾಗ ಹೊಡೋಣ. ಇದು ಹಂಗೆ ನಿಂತ್ಕೊಂಡು ಟೈಮ್ ಆಗ್ತಾ ಇದೆ. ಇದೊಂದು ಫೋಟೋ ಕ್ಲಿಕ್ ಮಾಡಂಗೆ ಹಿಂಗೆ ನಿಂತ್ಕೊಂಡು. ಓಕೆ ಗೈಸ್, ಬನ್ನಿ ಇವಾಗ ಹೋಗೋಣ. ಬೇಗ ಬೇಗ ಹೋಗ್ಬೇಕು, ಯಾಕಂದ್ರೆ 3 ಲೆಹಂಗಾ ಅಲ್ವಾ, 3 ಡಿಫ್ರೆಂಟ್ ಡಿಸೈನ್ಸ್ ನ ಕೊಡ್ಬೇಕು. ಸೊ ಲಚ್ಚುದು ನೀವು ಆಲ್ ಬ್ಲಾಗ್ ಅಲ್ಲಿ ಹೋಗ್ಬಿಟ್ಟು ಚೆಕ್ಔಟ್ ಮಾಡ್ಬೋದು, ಯಾವ ಕಲರು ಯಾವ ತರ ಪ್ಯಾಟರ್ನ್ ಹೊಲ್ಸ್ಕೊತಾ ಇದ್ದಾಳೆ ಅಂತ. ನಮಗೂ ಕೂಡ ಗೊತ್ತಿಲ್ಲ. ಇನ್ಫ್ಯಾಕ್ಟ್ ನಾನು ಹೇಳ್ಬಿಡ್ತೀನಿ, ನಿಮ್ದು ಚಾಯ್ಸಸ್ ಅಂದ್ರೆ ನಿಮ್ದು ಒಂದು ಡಿಸೈನ್ ಏನಿದೆಯೋ ನೀವು ಥಿಂಕ್ ಮಾಡಿಲ್ಲ, ಅದು ಕೂಡ ಥಿಂಕ್ ಮಾಡ್ಬೇಕು. ಸೊ ಇವಾಗ ಟೈಮ್ ನನ್ನ ಪ್ರಾಣನೇ ತಿನ್ನೋದು ಗೈಸ್ ಇವಳು. ಬನ್ನಿ ತೋರಿಸ್ತೀನಿ. ಓಕೆ ಗೈಸ್, ಫೈನಲಿ ರೀಚ್ ಆಗಿದ್ದೀವಿ ಡೆಸ್ಟಿನೇಷನ್. ಆ್ಯಂಡ್ ಇಲ್ಲೇ ಮುಂದೆನೇ ಶಾಪ್ ಇರೋದು. ನಂದು ಇಲ್ಲಿ ದೇವಸ್ಥಾನ ಇದೆ, ಆಂಜನೇಯ ಸ್ವಾಮಿ ದೇವಸ್ಥಾನ. ಸೊ ದೇವಸ್ಥಾನಕ್ಕೆ ಹೋಗ್ಬಿಟ್ಟು ಬರ್ತೀನಿ ಅಂತ ಹೋಗಿದ್ದಾಳೆ. ಅವಳು ಬಂದ ತಕ್ಷಣ ಹೋಗ್ಬಿಟ್ಟು ನಾನು ನಿಜವಾಗ್ಲೂ ತುಂಬ ಎಕ್ಸ್ಪೆಕ್ಟೇಷನ್ ಇಟ್ಕೊಂಡಿದ್ದೀನಿ. ಗೊತ್ತಿಲ್ಲ ಅದೇನಾಗುತ್ತೆ ಅಂತ, ಔಟ್ಕಮ್ ಹೇಗೆ ಬರುತ್ತೆ ಅಂತ ನೋಡ್ತೀರಾ ನೀವು. ಈ ಬ್ಲಾಗ್ ಎಂಡಸ್ಟಲ್ಲಿ ನೀವೇ ನೋಡ್ತೀರಾ, ಗೊತ್ತಾಗುತ್ತೆ ನಿಮಗೆ. ಚೆನ್ನಾಗಿದೆ ಆಂಜನೇಯ ಸ್ವಾಮಿ ದೇವಸ್ಥಾನ, ತುಂಬ ದೊಡ್ಡ ವಿಗ್ರಹ ಇದೆ. ಏನೇ ಬೇಡ್ಕೊಂಡೆ ದೇವ್ರ ಹತ್ರ ಬೇಡ್ಕೊಂಡೆ ನನ್ನ ಲೆಹಂಗಾ ಚೆನ್ನಾಗಿ ಹೊಲ್ದ್ಕೊಳ್ಳಪ್ಪ ಅಂತ. ನಮ್ಮ ಅಕ್ಕಂಗೆ ಸ್ವಲ್ಪ ಒಳ್ಳೆ ಬುದ್ಧಿ ಕೊಡಪ್ಪ ಅಂತ. ಸ್ಪೆಷಲಿ ಈ ಅಕ್ಕಂಗೆ. ಗೈಸ್, ನಾವು ಯಾಕೆ ಹೋಗಿಲ್ಲ ಅಂದ್ರೆ ನಾವು ತಲೆಗೆ ಸ್ನಾನ ಮಾಡ್ಕೊಂಡೇ ಬಂದ್ವಿ. ಬಟ್ ಸ್ಟಿಲ್ ಮಧ್ಯಾಹ್ನ ನಾನ್ ವೆಜ್ ತಿಂದಿದ್ವಿ, ಸೊ ಅದಕ್ಕೆ ನಾವು ಹೋಗಲಿಲ್ಲ ಒಳಗಡೆ. ನಂದು ನಾನ್ ವೆಜ್ ಬಿಟ್ಟಿದ್ದಾರೆ, ಸೊ ಅದಕ್ಕೆ ಅವರು ಹೋಗಿದ್ರು ಒಳಗಡೆ. ಅಲ್ಲೇ ಹೊರಗಡೆ ನೋಡಿದ್ನ ದೇವಸ್ಥಾನ ಇಷ್ಟ ಹೂ ಕಡೆ ಇದ್ದೇನೆ, ಶ್ರೀರಾಮ ಸೈಡ್ ಇದೆ ಗೈಸ್. ಅಂಗಡಿ ಲೊಕೇಶನ್ ನೋಡ್ಕೊಬಿಡಿ. ತುಂಬಾ ಜನ ಕೇಳ್ತೀರಾ, ಲಾಸ್ಟ್ ಟೈಮ್ ಕೂಡ ಕೇಳಿದ್ರಿ. ಸೊ ಈ ಟೈಮ್ ನೋಡ್ಕೊಂಬಿಡಿ, ಇದೆ ಅಂಗಡಿ. ರಾಮನ್ ದೇವಸ್ಥಾನ ಆಪೋಸಿಟ್ ಅಲ್ಲಿ ಇರೋದು ಹನುಮಾನ್ ದೇವಸ್ಥಾನ. ಸರ್ ರೆಕಾರ್ಡ್ ಮಾಡ್ಕೋಬೋದಲ್ವಾ? ಚೆನ್ನಾಗಿದ್ದೀರಾ ಸರ್? ಓಕೆ ಗಾಯ್ಸ್, ಅಂಗಡಿಗೆ ಬಂದಿದೀವಿ. ಫಸ್ಟ್ ನಂದು ತೋರಿಸ್ತಾಳೆ ಯಾವ ಸೀರೆಗೆ ಯಾವ ತರದ್ದು ಸೀರೆ ರೆಡಿ ಇದೆ, ಸೀರೆ ಡಿಸೈನ್ ಫಸ್ಟ್ ಇವರಿಬ್ರು ಹೇಳ್ತಾರೆ, ಆಮೇಲೆ ನಾನು ಅಂತ ಹೇಳ್ತೀನಿ ಲಾಸ್ಟ್. ಓಕೆ ಗೈಸ್, ಫೈನಲಿ ಇವಾಗ ಸ್ಯಾರಿ ಲೆಹಂಗಾ ಹೊಲಿಯಕ್ಕೆ ಹಾಕಕ್ಕೆ ಬಂದಿದೀವಿ. ಸೊ ಇದೇ ಮೇನ್ ಪಾರ್ಟ್ ಆಫ್ ದ ವ್ಲಾಗ್. ಸರ್ ಲಾಸ್ಟ್ ಟೈಮ್ ತುಂಬಾ ಚೆನ್ನಾಗಿ ಹೊಲ್ಕೊಟ್ಟಿದ್ದೀರಾ, ಈ ಸತಿ ಕೂಡ ಅದೇ ರೀತಿಯಾಗಿ 3 ಇದೆ. ಅದ್ರಲ್ಲೂ ತುಂಬಾ ಜನ ಕೇಳಿದ್ರಿ, ತುಂಬಾ ಜನ ನನ್ಗೆ ಪರ್ಸನಲ್ ಆಗಿ ಮೆಸೇಜ್ ಮಾಡಿದ್ರಿ. ಸೊ ಶಾಪ್ ಲೊಕೇಶನ್ ಹೌದಾ? ಓ ಪರವಾಗಿಲ್ಲ, 30 ತನಕ ಹೊಲ್ಕೊಟ್ಟಿದ್ದಾರೆ ಅಂದ್ರೆ ಸೇಮ್ ಪರವಾಗಿಲ್ಲ. ಇದಕ್ಕೆ ಇನ್ನೂ ಜಾಸ್ತಿ ಬರುತ್ತೆ. ಇದಕ್ಕೆ ಇನ್ನೂ ಜಾಸ್ತಿ ಬರುತ್ತೆ ಸರ್. 3 ಜನ ಹಾಕೊಂತ ಇದೀವಿ ಅಲ್ವಾ. ಫಸ್ಟ್ ಸೀರೆ ಇದು ನಂದೇ ಗೈಸ್, ನಂದೇ ತೋರಿಸ್ತಾ ಇದ್ದೀನಿ, ನಂದೇ ಕೊಡ್ತಾ ಇದ್ದೀನಿ. ಇವರಿಬ್ರು ಈಗ ನನಗೆ ಗೊತ್ತು, ಕೊನೆಗೆ ನಾನು ಹೆಂಗ್ ಹೊಲ್ಕೋತಾ ಇದೀನಿ ಅದೇ ರೀತಿಯಾಗಿ ಕಾಪಿ ಮಾಡೋದು ಇವರಿಬ್ರು. ನಮ್ ಸೇವಿಯರ್ ನಮ್ಮ ಅಕ್ಕ. ಹೌದು, ನಮ್ ಸೇವಿಯರ್ ಅಲ್ಲ, ನಮ್ಗೆ ಕಾಪಿ. ಆಕ್ಚುಲಿ ನಾನು ಅನ್ಕೊಂಡೆ ಗೊತ್ತಾ, 3 ಜನನು ಒಂದೇ ತರ. ನೀನು ಸ್ವಲ್ಪ ಡಿಫ್ರೆಂಟ್, ನಾನು ಮತ್ತೆ ಅಕ್ಕ ಸೇಮ್ ಅಂತ ನಾನು ಅನ್ಕೊಂಡಿದ್ದೆ. ನೀನ್ ಡಿಫ್ರೆಂಟ್ ಆಗಿ ಹೊಲ್ಕೊಳಲ್ಲ, ಸುಮ್ಮನೆ. ಪ್ಯಾಟರ್ನ್ ಸರ್ ನೀವು ಪ್ಯಾಟರ್ನ್ ಹೇಳಿ ಸರ್ ಸ್ವಲ್ಪ. ಫೋಟೋಸ್ ಏನಾದ್ರು ಇದ್ರೆ ತೋರಿಸಿ. ಆನ್ಲೈನ್ ಅಲ್ಲಿ ಇರೋದೇ ಅಂತೆ. ಅದೇ ನನ್ಗೆ ಲಾಸ್ಟ್ ಟೈಮ್ ಹೊಲ್ಕೊಟ್ಟಿದ್ರಲ್ಲ ಅದೇ ತರ ಅಲ್ಲೇ ಮತ್ತೆ ಬ್ಲೌಸ್. ದುಪ್ಪಟ್ಟ ನಾನು ಸಪ್ರೇಟ್ ಆಗಿ ತಗೊಂಡಿದ್ದೆ, ದುಪ್ಪಟ್ಟ ಏನ್ ಬೇಡ ಅದಕ್ಕೆ. ಸೊ ಆ ರೀತಿನೇ ಬ್ಲೌಸ್ ಒಂದ್ ಸ್ವಲ್ಪ ಇಲ್ಲ ವರ್ಕ್ ಬೇಡ. ಒಂದು ಅದೇ ನೆಟ್ಟೆಡ್ ಕ್ಲಾತ್ ಬರುತ್ತೆ ನೋಡಿ, ಈ ಕಲರ್ದು. ಇವಾಗ ಬ್ಲೌಸ್ ಈ ಕಲರ್ ಇದೆ ಅಲ್ವಾ, ಸೊ ಈ ತರ ಇದ್ರಲ್ಲಿ ನೀಟಾಗಿ ನೆಟ್ ಕ್ಲಾತ್ ಬರುತ್ತಲ್ಲ
ಆ ತರ ಮಧ್ಯೆ ಈ ತರ ಸ್ವಲ್ಪ ಪ್ಯಾಟರ್ನ್ ಮಾಡ್ಬಿಟ್ಟು ಹಾಕಿ ಹೊಲಿತೀನಿ. ನಾನು ವರ್ಕ್ ಬೇಕಾದ್ರೆ ನಾನು ಮಾಡ್ಕೊಂತೀನಿ. ಸ್ಟಿಕ್ಸ್ ಆ ತರ ಪ್ಲಾನ್ ಮಾಡ್ಕೊಂಡಿದ್ದೀನಿ. ಹೊರಗಡೆ ಇಲ್ಲ ಒಂಥರ ಹೀಗೆ ಬರುತ್ತಲ್ಲ, ಹೀಗೆ ಬಂದು ಬರುತ್ತಲ್ಲ, ಸೆಂಟ್ರಲ್ ಸೆಂಟ್ರಲ್ ಬರುತ್ತಲ್ಲ ಆ ತರ ಎರಡು ಇಂಕೇನ್ ಬೇಕು ಒಳಗಡೆ. ಅಲ್ಲಿ ಲಾಸ್ಟ್ ಟೈಮ್ ಹಾಕಿದ್ದೀನಿ ಸ್ವಲ್ಪ, ತುಂಬಾ ಬೇಡ, ಸ್ವಲ್ಪ ಹಾಕಿದ್ವಿ. ಇಲ್ಲ ಕೆಂಕೆನ್ ಇದೆ ಅಲ್ವಾ? ಕೆಂಕಿನ ಹಾಕಿಲ್ವಾ? ಚೂರು ಲೈಟ್ ಆಗಿ ಬೇಡ. ಲಾಸ್ಟ್ ಹೇಗ್ ಮಾಡಿದ್ವಿ ಹಂಗೆ ಜಾಸ್ತಿ ಆಗ್ತದೆ, ಲೈನಿಂಗ್ ಒಳಗಡೆ ಜಾಸ್ತಿ ಆಗ್ತದೆ, ಓಕೆ, ಅದರಿಂದ ಬೇಕಾಗಿದೆ. ಹಾಗಾದ್ರೆ ಕೆಂಕೆನ್ ಕ್ಯಾನ್ಸಲ್ ಕಾಟನ್ ಬರುತ್ತೆ, ಇದು ಸ್ಟ್ರೈಪ್ ಬರುತ್ತೆ, ಅದರಿಂದ ಬರೀ ಸಿಂಗಲ್ ಲೈನಿಂಗ್ ಹಾಕ್ಬಿಟ್ಟು ನಿಮ್ಗೆ ಈ ತರ ಬೇಕಾದ್ರೆ ಅದು ರೆಡಿಮೇಡ್ ಸಿಗುತ್ತೆ, ಅದು ಬೇಕಾದ್ರೆ ಆಗ್ತದೆ. ಯಾವ್ದು ರೆಡಿಮೇಡ್ ಸಿಗುತ್ತೆ, ರೆಡಿಮೇಡ್. ಅದು ತುಂಬಾ ಹೆವಿ ಅನ್ಸುತ್ತೆ ಅಂತ. ಇದು ಹಾಕೊಂಡ್ರು ಅಷ್ಟೇ ಇದೆ, ಕೂತ್ಕೊಂಡಾಗ ಇದೆ. ಹಾ, ಹೌದು. ಅದು ಸ್ವಲ್ಪ ಒಂಥರ ಚೆನ್ನಾಗಿರ್ಬೇಕು. ಈ ಲೈನಿಂಗ್ ಎಲ್ಲ ಚೆನ್ನಾಗಿ ಬರುತ್ತೆ, ಯಾರಿಗೂ ಹಾಕಿಲ್ಲ, ಎಲ್ಲರೂ ಯಾಕಂದ್ರೆ ಇದನ್ನ ಹಾಕೊಂಡು ನಾವು ಡಾನ್ಸ್ ಎಲ್ಲ ಮಾಡ್ಬೇಕಾಗಿದೆ, ಆ ತರ ಎಲ್ಲ ಗೋಲ್ ಬರುತ್ತೆ. ಎಷ್ಟಿದೆ ಎಲ್ಲ ಅಷ್ಟೇ ಹೇಳ್ತೀವಿ, ಫುಲ್ ಇಟ್ಬಿಡಿ. ಫುಲ್ ಎಷ್ಟಿದೆ ಎಲ್ಲ ಹೇಳ್ತೀವಿ. ಸರಿ, ನಮ್ಗೆ ಇದು ಎಷ್ಟು ಗೋಲ್ಡ್ ಚೆನ್ನಾಗಿ ಬರುತ್ತೋ ಅದು ಅಷ್ಟು ಚೆನ್ನಾಗಿ. ಇದು ಕಡಿಮೆ ಆಯ್ತು ಅವಾಗ ಬೇಕಾದ್ರೆ ಇದು ಹಾಕ್ಬೋದು, ಹೌದು. ಇದೇ ಜಾಸ್ತಿ ಬರುತ್ತೆ ಅದರಿಂದ ಬೇಕಾದ್ರೆ. ಕಟ್ಟದ್ ಬಂದ್ಬಿಟ್ಟು ಕೆಳಗಡೆ ಬೇಕು, ಅದಕ್ಕೆ ನಾನು ಈ ತರ ರೆಡಿಮೇಡ್ ಟ್ಯಾಸಲ್ಸ್, ಅದು ರೆಡಿಮೇಡ್ ಸಿಗುತ್ತಲ್ಲ ಹೊರಗಡೆ, ಆ ತರದ್ ಹಾಕ್ತೀನಿ. ಒಟ್ಟಲ್ಲಿ ಕೆಳಗಡೆ ಕಟ್ಟದ್ ಬೇಕು. ಸೊ ಅದು ಯಾವ ತರ ಮಾಡೋಣ? ಡೌನ್ ಅಲ್ಲಿ ಅಕ್ಕ ಏನ್ ಗೊತ್ತಾ, ಎಲ್ಲಾರ್ಗೂ ಮಣಿ ಹಾಕಿಸ್ಕೊತಿದ್ದೆ ಕಣೆ, ಬೆಳಿಗ್ಗೆ ಸಂಜೆ ಎಲ್ಲಾರ್ಗೂ ಮಣಿ ಇದಕ್ಕೆ ಬೇಕು, ಇದಕ್ಕೆ ಚೆನ್ನಾಗಿದೆ. ಸರಿ ಹಾಕ್ಸಿ. ಎಲ್ಲದಕ್ಕೂ ಒಂದೇ ಪ್ಯಾಟರ್ನ್ ನೋಡಿದ್ರು, ರಾತ್ರಿ ಮಣಿ ಬೆಳಗ್ಗೆ ಮಣಿ. ಸೊ ಈ ತರ ಚೆನ್ನಾಗಿರುತ್ತೆ. ಓಕೆ, ನೀನು ತೋರಿಸಿ ಬೇರೆ ಯಾವ್ದಾದ್ರು ಇದ್ರೆ. ಎಲ್ಲ ಪಿಂಟ್ರೆಸ್ಟ್ ಎಲ್ಲ ಈಗ ಇದನ್ನೇ ಇರೋದು ಎಲ್ಲ ಕಡೆ. ಸರ್ ಈ ತರ ಮಾಡಿ, ಯಾಕಂದ್ರೆ ಅದು ಆ ತರ ಮಾಡಿದ್ರೆ ಏನ್ ಗೊತ್ತಾ, ಮೇಲ್ಗಡೆ ಗ್ರಿಪ್ ಸಿಗಲ್ಲ ನಂಗೆ. ಆ ಥರ ಕ್ಲೀನ್ ಮಾಡಿ ಸೇಮ್ ಮಾಡ್ತಾರೆ. ಈ ತರ ನೆಕ್ ಇದ್ರಲ್ಲಿ ನನ್ಗೇನಪ್ಪ ಅಂದ್ರೆ ಬ್ರಾಡ್ ಆಗಿರ್ಬೇಕು. ಇದು ಫುಲ್ ಡೀಪ್ ಬ್ರಾಡ್, ಅಂದ್ರೆ ಈ ತರ ಫುಲ್ ಬ್ರಾಡ್ ಅಲ್ಲಿ ರೌಂಡ್ ಶೇಪ್ ಇದೆ. ಬೇರೆ ಶೇಪ್ ಏನಾದ್ರು ಮೇಲೊಂದು ಬರುತ್ತೆ, ಕೆಳಗಡೆ ಕೆಳಗೊಂದು ಬರುತ್ತೆ. ಹೌದು, ಬೇಡ ನಂಗೆ ಆತರ ಬೇಡ, ಆತರ ಆಲ್ರೆಡಿ ಹೊಲ್ಸ್ಕೊಂಡಿದ್ದೀನಿ ನಾನು. ಅದೇ ಕೊಡಿ, ಸ್ಟಾರ್ಟಿಂಗ್ ನೋಡಿ ಚೆನ್ನಾಗಿತ್ತು ಅದು. ಅದೇ ಕೊಡ್ತೀನಿ, ತಗೊಳ್ಳಿ. ಇದೇ ಇರಲಿ, ಇದೇ ಇರಲಿ ಸರ್. ಚೆನ್ನಾಗಿದೆ, ಡಿಸೈನ್ ಎಲ್ಲ ಚೆನ್ನಾಗಿದೆ. ಸೊ ನೋಡೋಣ ಯಾವ ತರ ಬರುತ್ತೆ ಅಂತ. ಮತ್ತೆ ಕೈ ಇದೇನ್ ಮಾಡು ಗೊತ್ತಾ, ಇದು ಪ್ರಾಬ್ಲಿ ನಿಮ್ಗೆ ಇಷ್ಟು ಫುಲ್ ಬರಲ್ಲ ಅನ್ಸುತ್ತೆ, ಎಷ್ಟು ಬರುತ್ತೆ. ಅದೇ ನನ್ಗೆ ಇಲ್ಲಿಂದ ಎಲ್ಲಿ ತಗೊಂಡು ಇಲ್ಲಿಂದ ಎಕ್ಸ್ಟ್ರಾ ಇವರು ಇದನ್ನ ಹೊಲಿತಾರೆ. ಫುಲ್ ಬಾರ್ಡರ್ ಹಾಕೋಬಿಡು. ಅಲ್ಲ, ಫುಲ್ ಬಾರ್ಡರೇ ಬೇಕು ನನಗೆ. ಇದು ಬೇಕಂತ ಹೇಳಿದ್ರಲ್ಲ, ನೆಟ್ ಬೇಕಂದ್ರಲ್ಲ. ನೆಟ್ ಬೇಕು, ಹೌದು, ಬರುತ್ತಲ್ವಾ ಮತ್ತೆ. ನೆಟ್ ಬೇಕಾ? ಇಲ್ಲ ಇದೇ ತರ ಇದೇ ಹಾಕ್ಲ. ಅದ್ ಬೇಡ, ಇದನ್ನ ಮಾಡ್ತಾರಲ್ಲ ಇಷ್ಟು ದೊಡ್ಡದ್ ಮಾಡಿ. ಅಲ್ಲ, ನಂಗೆ ಮಧ್ಯದಲ್ಲಿ ಹಿಂಗೆ ನೆಟ್ ಬೇಕು, ಹಿಂಗೆ ಅದು ವರ್ಕ್ ಹಾಕೊಂಡು ವರ್ಕ್ ಚೆನ್ನಾಗಿ ಕೂರಿಸ್ತೀವಿ. ನೆಟ್ ಹಂಗೆ ನಾವು ಪ್ಯಾಚ್ ತರ ಇರುತ್ತೆ. ನಾನು ಅದಕ್ಕೆ ಈ ತರ ಸ್ಟೋನ್ಸ್ ಬರೋದಲ್ಲ, ಅದನ್ನ ಸ್ಟಿಕ್ ಮಾಡೋಣ ಅದಕ್ಕೆ ಅಂತ ಅನ್ಕೊಂಡೆ. ಚೆನ್ನಾಗಿ ಬರಲ್ಲ ಅವಾಗ ಫ್ರೇಮಲ್ಲಿ ಕೂರಿಸ್ಬಿಟ್ಟು ಅದು ಚೆನ್ನಾಗಿ ಅವಾಗ ಕರೆಕ್ಟಾಗಿ ಕೊಡುತ್ತೆ. ಇದ್ರಲ್ಲಿ ಚೆನ್ನಾಗಿರಲ್ಲ. ಈ ಬಟ್ಟೆ ಮಾಡ್ಕೊಂಡು ನಿಮ್ಗೆ ಮಣಿ ಬೇಕಾ? ಅದು ಹ್ಯಾಂಗಿಂಗ್ಸ್ ಹಾ ಬೇಕು, ಚಿಕ್ಕ ಚಿಕ್ಕದಾಗಿ ಬೇಕಂದ್ರೆ ಅಲ್ಲಿಂದ ಇದು ಹಾಕೋಣ. ಈ ಬಟ್ಟೆನ ಇದು ಮಾಡಿ ಪ್ಯಾಚ್ ತರ ಮಾಡಿ ಆ ಹ್ಯಾಂಗಿಂಗ್ಸ್ ಅದ್ರಲ್ಲಿ ಬರೋ ಕಾಣಿಸೋ ತರ ಆ ತರ ಹಾಕ್ತಾರೆ. ಸರಿ, ಚೆನ್ನಾಗಿ ಕಾಣಿಸ್ಬೇಕು, ತುಂಬಾ ಜಾಸ್ತಿ ಇದಾಗಿ ಕಾಣಿಸ್ಬಾರ್ದು, ಚೆನ್ನಾಗಿ ಕಾಣಿಸ್ಬೇಕು. ಚೆನ್ನಾಗಿ ಕಾಣಿಸ್ತು. ಇಲ್ಲ ಇಲ್ಲೇನ್ ಬೇಡ, ಇಲ್ಲ ಹಾಕ್ಸ್ತೀವಿ. ಇದೇ ಬಟ್ಟೆ ಅದೇ ತರ ಹೇಳಿರೋ ಶೇಪ್ ಇದು ಹಾಕಿದ್ರೆ ಚೆನ್ನಾಗಿ ಕಾಣಿಸುತ್ತೆ. ಸರಿ, ಆ ಥರನೇ ಮಾಡಿ. ಓಕೆ, ಸೊ ಆಯ್ತಾ ನನ್ನ ರೆಫರೆನ್ಸ್? ಹೇಗಿದೆ ನನ್ನ ರೆಫರೆನ್ಸು? ನನಗೆ ಆಕ್ಚುಲಿ ಇದು ಅಷ್ಟು ಅರ್ಥ ಆಗಿಲ್ಲ ಈ ಪಾರ್ಟು. ಬ್ಯಾಕ್ ಡಿಸೈನ್ ಎಲ್ಲ ಚೆನ್ನಾಗಿ ಅರ್ಥ ಆಯ್ತು. ಆಬ್ವಿಯಸ್ಲಿ ಲೆಹಂಗಾ ಅಂತೂ ಸಿಂಪಲ್ ಆಗಿದೆ, ಸೊ ಅದು ಅರ್ಥ ಆಯ್ತು. ಬಟ್ ನನಗೆ ಈ ಡಿಸೈನ್ ಸ್ವಲ್ಪ ಕನ್ಫ್ಯೂಸಿಂಗ್ ಇದೆ, ಹೇಗಿದೆ ಅಂತ. ಅವಳೇನೋ ಎಸ್ ಅಂತ ಹೇಳ್ತಾಳೆ, ಅಕ್ಕ ಕಾನ್ಫಿಡೆನ್ಸ್ ಆಗಿ ನೋಡೋಣ.
ನಂದು ಇನ್ನೂ ಡಬಲ್ ಥಾಟ್ಸ್ ಅಲ್ಲೇ ಇದ್ದಾಳೆ. ಇಲ್ಲ ಕಣೆ, ಇದು ಬಾಡಿ ತುಂಬಾ ಚೆನ್ನಾಗಿದೆ. ಅದಕ್ಕೆ ಹೇಳ್ದೆ ಬೇಕಾದ್ರೆ ನೀನ್ ಅನ್ ತಗೋ, ನಾನು ತಗೋತೀನಿ. ನಾವು ಇಲ್ಲ ಕಣೆ, ಚೆನ್ನಾಗಿ ಕಾಣಿಸುತ್ತೆ. ಚೆನ್ನಾಗಿ ಕಾಣ್ತಾ ಇದೆ. ನಮ್ಮ ಮನೇಲಿ ಸ್ವಲ್ಪ ಕತ್ಲೆ ಎಲ್ಲ ಕಾಣಲಿಲ್ಲ, ಬಟ್ ಇವಾಗ ನೋಡ್ತೀನಲ್ಲ. ಆಮೇಲೆ ಅಲ್ಲಿ ಬೇರೆ ತರ ಲೈಟ್ ಹಾಕಿರ್ತಾರಲ್ಲ, ಆ ಲೈಟ್ಗೆ ಮಿಣ ತರಣ ಅನ್ನುತ್ತೆ. ಒಂದೊಂದು ಲೈಟಿಗೆ ಸರ್ ನಾನು ಅಂದೇ ಕೊಡ್ತೀನಿ ಸರ್. ಅಲ್ಲೇ ಮನೇಲಿ ಹುಡುಗ ಮನೆ ತೆಗಿಬೇಡ, ಸುಮ್ಮನೆ ಯಾಕೆ ಬತ್ತಲಲ್ಲಿ ನಿಲ್ಸಿರೋದು ಬಾಡಿ. ಇದಕ್ಕೆ ಏನ್ ಗೊತ್ತಾ, ಇದಕ್ಕೆ ಒಂಥರ ಡಿಫ್ರೆಂಟ್ ಲೈಟ್ ಬೇಕು, ಅವಾಗ್ಲೇ ಇದ್ರದ್ದು ಒಂದು ಫೀಲ್ ಗೊತ್ತಾಗೋದು. ರಿಯಲ್ ಫೀಲ್, ರಿಯಲ್ ಅಲ್ಲ. ಇದು ಬೆಳಗ್ಗೆ ಹೊತ್ತು ನಿಮ್ಗೆ ತೋರಿಸ್ಬೇಕು ನಾವು ಎಲ್ಲ ಹಿಂಗ್ ಕಾಣುತ್ತೆ ಅಂತ. ಯಸ್ ಮೇಡಮ್. ಇಲ್ಲಿ ನೋಡಿ, ಇಲ್ಲಿ ಹೆಂಗ್ ಕೂತೋಳೆ. ಓಕೆ ಗಾಯ್ಸ್, ಸೊ ಇವಾಗ ಫೈನಲಿ ನನ್ನ ಪುಟ್ಟ ತಂಗಿ, ನನ್ನ ತಂಗಿಯ ಮದುವೆ. ಸೊ ನಮ್ಮ ತಂಗಿಯ ಮದುವೆಯ ಸುಮ್ನೆ ಹಾಡಾಡೋದೆಲ್ಲ ಬಂದ್ಬಿಟ್ಟು ಡಿಸೈನ್ ಸೆಲೆಕ್ಟ್ ಮಾಡ್ಬೇಕು. ಸರ್ ಈ ತರ ಪ್ಲೀಟ್ಸ್ ಕೊಟ್ಟರೆ ಚೆನ್ನಾಗಿ ಕಾಣಿಸುತ್ತೆ ಅಂದ್ರೆ ಫುಲ್ ಸ್ಟಿಫ್ ಆಗಿ. ಹಾ, ಸರ್. ಸರ್ ಇದೇ ತರ ಪ್ಲೀಟ್ಸ್ ಕೊಡ್ಬೇಕಾಗಿರೋದು. ಅದೇ ತರ ಎಲ್ಲಾ ಲೆಹಂಗಾಸ್ಗೂ ಅದೇ ತರ. ಒಳಗಡೆ ಇದು ಜಾಸ್ತಿ ಇದೆ. ಹೌದು ಅದೇ ತರ ಇವಾಗ ಜಾಸ್ತಿ ಬಟ್ಟೆ ಅಂದ್ರೆ ಅದೇ ತರ ಬರುತ್ತೆ. ಹಂಗೆ ಬರ್ಲಿ ಸರ್. ಅವಾಗ ಇನ್ನೊಂದು ಫೋಟೋ ತೋರಿಸೋರು, ಅದು ಕಮ್ಮಿ ಇದ್ರೆ ಆ ತರ ಬರುತ್ತೆ. ನಮ್ಗೆ ಒಟ್ಟಲ್ಲಿ ಜಾಸ್ತಿ ಪ್ಲೀಟ್ಸ್ ಬೇಕು ಸರ್. ಚಿಕ್ಕ. ಇವಾಗ ನಮ್ಮ ಬ್ರೈಡ್ದು ಸ್ಯಾರಿ ನೋಡಿ ಗೈಸ್, ಇದೆ ಅವ್ರದ್ದು. ನೋಡಿರ್ತೀರಾ ನೀವು, ಆಲ್ರೆಡಿ ಮನೇಲಿ ನೋಡಿದೀರಾ. ನಂದು ಏನು ಸ್ವಲ್ಪ ಗ್ರ್ಯಾಂಡ್ ಆಗಿ ಹೊಲ್ಸ್ಕೊಂಡು ನೆಟ್ಟು ಎಲ್ಲ ಮಾಡಿಸ್ಕೊಂಡು ನೆಟ್ಟು ಸ್ಟೋನ್ ಎಲ್ಲ ಏನ್ ಗೊತ್ತಾ, ನಮ್ಗೆ ಎಲ್ಲಾ ಸಾರೀಸು ತುಂಬಾ ತುಂಬಾ ಹೆವಿ ಇದೆ. ಎಲ್ಲ ಹೆವಿ ಇದ್ರೆ ನೀನೇ ಹೆವಿ. ಇವಾಗ ನಿನ್ನ ಏನಂತಾರೆ, ನಿನ್ನ ಒಂದು ಆರ ಒಂದು ಹೆವಿ ಆಗಿದೆ ಇವಾಗ. ಬ್ರೈಡ್ ಅನ್ನೋ ಒಂದು ಆಮೇಲೆ ಇದು ಕಪ್ಸ್ ಹಾಕಿ ಸರ್. 3 ಜನ ಬ್ಲೌಸು ಕಪ್ಸ್ ಇದೆ ಸರ್. ಪ್ರಿನ್ಸ್ ಕಟ್ ಕಪ್ಸ್. ಏನ್ ಮಾಡ್ತಾ ಇದೀಯ ನೀನು? ಇಷ್ಟು ತನಕ ಸುಮ್ನೆ ಕುತ್ಕೊಂಡು ಟೈಮ್ ವೇಸ್ಟ್ ಮಾಡ್ತಾ ಇತ್ತು. ಡಿಸೈನ್ ಇವಾಗ ಅದೇ ತರ ಬರುತ್ತೆ ಅವ್ರಿಗೆ. ಹೌದು, ಹಂಗೆ ಬರುತ್ತೆ. ಆ ತರ ಇದೆ. ನನಗೆ ಮಣಿ ಬೇಡ ಸರ್, ಅದೊಂದು ನಾನು ಫುಲ್ ಡಿಸೈಡ್ ಆಗಿದ್ದೀನಿ. ಅದಿಲ್ಲ ಅಂದ್ರೆ ನಿನ್ಗೆ ಇನ್ನೇನ್ ಬ್ರೈಡ್ ನೀನು ಬಿಡು. ನೀನ್ ಹೆಂಗಿದ್ರು 1 ಅವರ್ಗೋಸ್ಕರ ಹಾಕೋತೀಯ ಅಷ್ಟೇ. ಅದಕ್ಕೇನೆ ನಾನು ಅಷ್ಟು ಪ್ರಿಫರ್ ಮಾಡ್ತಾ ಇಲ್ಲ. ಚೆನ್ನಾಗಿದೆ. ಲಚ್ಚಿದೆ ಸೇಮ್ ಪಾಪ. ಪರವಾಗಿಲ್ಲ ತಗೊಳ್ಳಲೆ. ಸರಿ, ಬೇರೆ change ಮಾಡು. ನೋಡ್ಕೊಂಡೇ ಮಾಡ್ತಿರೋದು. ನಾನು ನನ್ ಡಿಸೈನ್ ಕೊಟ್ಟೆ, ನಾನು ಇನ್ನೊಬ್ರು ನೋಡ್ಕೊಂಡೇ ಮಾಡೋದು. ಮಾಡ್ಕೊಂಡು ಬಟ್ ನಮ್ಗೆ ಇದು ಬೇಕು ಸರ್. ನೋಡಿ ಇಲ್ಲಿ ಐತೆ ಹಾ, ಇಲ್ಲಿದೆ ನೋಡಿ ಸರ್. ಸರ್. ನನಗ್ ಡೋರಿ ಬರಲ್ವಾ? ನನಗೆ ಬೇಕು. ಇವ್ರು ಕೆಳಗಡೆ ಬರೋದು, ಹೋಟೆಲ್ ಬರುತ್ತಲ್ವಾ? ನಿಮ್ ಡೋರಿ ಬರಲ್ಲ. ಎಲ್ಲಾದ್ರೂ ಕೊಡಿ ಸರ್. ಅವಾಗೆಲ್ಲ ಕೆಳಗಡೆ ಇದು ಶೇಪ್ ಕೊಡಬೇಕು. ಈ ತರ ಇಲ್ಲಿ ಡೋರಿ ಬರುತ್ತೆ. ಇಲ್ಲಿ ಸರ್ ನಮ್ಗೆ ಇಲ್ಲಿ ಇದು ಹಿಂಗ್ ಬೇಕು, ಹಿಂಗೆ ಬ್ರಾಡ್. ಇಲ್ಲಿ ನಂದು ಇಲ್ಲಿ ಇದನ್ನ ಹಿಂಗೆ ರೌಂಡ್ ಮಾಡಕ್ಕಾಗಲ್ವಾ? ಹಿಂಗೆ ಅದ್ ಬರುತ್ತೆ. ಇವಾಗ ನಿಮ್ಗೆ ಈ ತರ ಶೇಪ್ ಬೇಕಾದ್ರೆ ಕೆಳಗಡೆ ಇದು ಬೇಕು ಬಂದಾಗ ಹೌದು, ಇದು ಈ ಶೇಪ್ ಬೇಕು. ತರ ಮಾಡಿದ್ರೆ ಅವಾಗ ಚೆನ್ನಾಗಿರುತ್ತೆ. ನಂದು ಹಿಂಗ್ ಮಾಡಿಸ್ಕೊ. ಇದು ಚೆನ್ನಾಗಿ, ಇದಕ್ಕಿಂತ ಇದೆ ತುಂಬಾ ಚೆನ್ನಾಗಿದೆ. ನಾರ್ಮಲ್ ಇನ್ನೆಷ್ಟು ನಾರ್ಮಲ್ ಹೊಲ್ಸ್ಕೊತೀಯ ಕಾಣೆ. ಅಲ್ಲೂ ನಂಗೆ ನಾರ್ಮಲ್ ಬೇಕು, ನನಗೆ ನಾರ್ಮಲ್ ಬೇಕು ಅಂತ ಅಲ್ಲೂ ಇದ್ದ ತರ ಮಾಡಿ. ಬೇಕಲ್ಲ, ಆಯ್ತೇನೆ ಕೊಟ್ಟ. ಡೀಪ್ ಕಮ್ಮಿ ಆಗ್ತದೆ. ಇಲ್ಲ ನಮ್ಗೆ ಅಕ್ಕ, ನಿನ್ಗೆ ದುಪ್ಪಟ್ಟನೇ ಬೇಡ ಕಣೆ, ನನ್ನ ಹತ್ರ ಇದೆಯಲ್ಲ ದುಪ್ಪಟ್ಟ. ಯಾವ್ದಿದೆ ನಿನ್ನ ಹತ್ರ? ಇಲ್ಲಿ ಅದೇ ಬೇಕಾದ್ರೆ ಅಲ್ಲಿನ ಡೋರಿ ಮದ್ವೆಲಿ ಇಟ್ಟು ನಾನು ಹಾಕೊಂಡಿದ್ನಲ್ಲ, ಇಲ್ಲಿ ನೆಟ್ಟು ಕ್ಲೋಸ್ ಮಾಡ್ತೀವಿ. ಸೇಮ್ ಪಿಂಕ್ ಕಲರ್. ಅಲ್ಲಿ ಬೇಕಾದ್ರೆ ಡೋರಿ ಇಟ್ಟು ನಿಮ್ಗೆ ಇದು ಮಾಡ್ತೀವಿ. ಸರಿ. ಇಲ್ಲಿ ಕಟ್ಟೋ ತರ ಡೋರಿ ಇಟ್ಟಿಲ್ಲ, ಇಲ್ಲಿ ಕಟ್ಟೋ ತರ ಬೇಡ. ಹೌದಾ? ಡೋರಿ ಇಟ್ಕೊಟ್ಟು ಅದು ಕ್ಯಾಜುವಲ್ಸ್ ನಾನು ಅಂದ್ರೂ ತಗೋತೀನಿ. ಬಟ್ ಅದೇನಂದ್ರೆ ತುಂಬಾ ಓಲ್ಡ್ ಡಿಸೈನ್. ಬಲೆ ಇದೆಯಾ ನೀನು? 5 ವರ್ಷದ ಹಿಂದೆ ತಗೋ ಹೋಗ್ತಾ ಇದ್ದಾಳೆ. ಕ್ಯಾಜುವಲ್ಸ್ ಅನ್ನೋದು ಇದು ಮಾಡಿ. ಇಂಥ ಮನುಷ್ಯನ ನಂಬೇಡಿ ಯಾವತ್ತು. ನಿಜವಾಗ್ಲೂ ಮುಗಿಯಲೇ ಇಲ್ಲ. ನಾನು ಮುಗಿದು ಇಲ್ಲ, ನಂದು ಒಂದೇ ಸತಿ ನಾನು ಹೇಳಿದ್ದು. ಟ್ರೈ ಮಾಡಿ ಸರ್. ವರ್ಕ್ ಇಲ್ಲಿ ಗೊತ್ತಾಗುತ್ತೆ ನಿಂಗೆ. ಆಗಲ್ವಾ? ಈಗ ಬಿಡ್ತೇನೆ ಸರ್ ಫೈನಲ್. ಅದೇ ಇದ್ರೆ ಬಟ್ ಪಲ್ಲುವಲ್ಲಿ ಮಾಡ್ಬಿಲ್ಲ ಬ್ಲೌಸು. ಹಾ, ಪಲ್ಲುನಲ್ಲಿ ಮಾಡಿ ಸರ್, ಚೆನ್ನಾಗಿ ಬರುತ್ತೆ. ಹಾ, ಕಲ್ಲೂದಲ್ಲಿ ಮಾಡಿ. ಹೌದು, ಅಂದ್ರೆ ಇದು ಬ್ಲೌಸೇ ಫುಲ್ ಪ್ಲೇನ್ ಬಂದಿದೆ, ಹಾ. ಕಂಪ್ಲೀಟ್ ಆಗಿ. ಅದನ್ನ ಇದ್ರಲ್ಲಿ ಮಾಡಿದ್ರೆ ಬ್ರೊಕೇಡ್ ಅದು ಮಾಡಿ ಸರ್. ಚೆನ್ನಾಗಿರುತ್ತೆ. ಹೌದು, ಅಜ್ಜಿ ತರ ಇದೆ ನನ್ನ ಬ್ಲೌಸ್. ನಿಮ್ದು ಇದ್ರಲ್ಲೇ ಇಟ್ಕೊಳ್ಳಿ, ನಿಮ್ ಪ್ಲೈನ್ ಅಲ್ಲೇ ಇಟ್ಕೊಳ್ಳಿ. ಅದನ್ನ ಸರಿ, ಇವ್ರು ಫಸ್ಟ್ ಮುಗಿಸಿ ಆಮೇಲೆ ಅವ್ಳು ನೋಡೋಣ. ಮತ್ತೆ ನೀವು ಸ್ಲೀವ್ಸ್ಗೆ ಇದು ಹಾಕಿ ಇದು ಬರುತ್ತೆ. ಅಲ್ಲ, ಇದು ಚೆನ್ನಾಗಿ ಕಾಣಿಸುತ್ತಲ್ವಾ? ನಿಮ್ ಸ್ಲೀವ್ಸ್ ಹಾಕ್ತಿರಲ್ಲ ಅದು. ಇಂದ ಮುಗಿತಾ ಇಲ್ಲ. ಹಾಗೆ ಬೇಕು. ಸುಮ್ನೆ ಇರ್ರಿ, ನಿಜವಾಗ್ಲೂ ಹೇಳ್ತಾ ಇದೀನಿ. ಸರ್, ಯಾರ ಮಾತು ಕೇಳ್ಬೇಡಿ, ಇವಾಗ ನನ್ನ ಬ್ಲೌಸ್ ಮಾಡಿ. ಸರಿ, ಮುಗಿಸಿ ಸರ್, ಆಮೇಲೆ ಮಾತಾಡೋಣ. ಇವತ್ತು ಇದು ಪ್ಲೈನ್ ಬಂದಿದೆ, ಇದ್ರಲ್ಲಿ ಇಲ್ಲಾದ್ರೆ ಇದಾಗ್ತಾ ಇದೆ. ಹೌದು ಹೌದು ಫುಲ್ ಪ್ಲೈನ್ ಬಂದಿದೆ. ಹೌದು. ಅದು ಚೆನ್ನಾಗಿರೋದು. ನಿಮ್ದೆಲ್ಲ ಇದು ಡಿಸೈನ್ ಬಂದಿದೆ. ನಿಮ್ದು
ಈ ತರ ಡಿಸೈನ್ ಇದೆ, ಬ್ರೊಕೆಡ್. ಈ ತರ ಇದೆಯಲ್ಲ ನಿಮ್ದು ಹ್ಮ್. ಪ್ಲೇನ್ ಇದೆ ಅದು ಇದು ಮಾಡ್ತಾರೆ. But ಇದು ಸ್ಲೀವ್ಗೆ ಹಾಕ್ತೀವಿ, ಇದು ಬಾಡಿಗೆ ಹಾಕ್ತೀವಿ. ಅವಾಗ ಬಟ್ ಬಾಡಿಗೂ ಇದು ಚೆನ್ನಾಗಿ ಹಾಕಿದ್ರೆ ಗ್ರ್ಯಾಂಡ್ ಕಾಣಿಸುತ್ತೆ. ಬಾಡಿ ಸ್ಲೀವ್ಗೆ ಮತ್ತೆ ಅಡ್ಜಸ್ಟ್ಮೆಂಟ್ ಆಗಲ್ಲ. ಚೆನ್ನಾಗಿ ಮಾಡ್ಕೊಡ್ತಾರೆ, ಚೆನ್ನಾಗಿ ಬಂದ್ರೆ ಕುತ್ಕೊಂಡು ಅಳ್ತೀನಿ ಅಷ್ಟೇ, ಚೆನ್ನಾಗಿ ಮಾಡಿಲ್ಲ ಚೆನ್ನಾಗಿ ಮುಗಿತಾನೆ ಇಲ್ಲ, ಮುಗಿತಾನೆ ಇಲ್ಲ. ನಾನು ಮಾತಾಡ್ತಾರೆ ನಂಗೆ ಬಿಡ್ಬೇಕಿತ್ತು ನೀವು. ನಾವು ಬಂದೇ ಆಗ್ಲಿ 1.5 hour ಆದ್ರೆ 1 hour ಬ್ಯಾಕ್ ಕೆಳಗಡೆ ಬೇಕಾದ್ರೆ ಇದು ಹಾಕ್ಕೊಡ್ತೀವಿ. ಹಾ ನೋಡಿ ಎಷ್ಟು ಚಂದ ಬಂದಿದೆ. ಕೆಳಗಡೆ ಶೇಪ್ ಇದೆಯಲ್ಲ, ಏನ್ ಸರ್ ಹೇಳಿ ನಾನು ನಿಂಗೆ ಯಾವ ತರ ಡಿಸೈನ್ ಹೇಳಿದೀನಿ ಅಂತ. ನೀನ್ ಒಂದು ಹೇಳಿಲ್ಲ, ಎಲ್ಲ ಹೇಳಿರೋದು ನಾನೇನೆ. ಕುತ್ಕೋ. ನಂದು ನಿಂಗೆ ಆ ಬ್ಯಾಕ್ ಅಲ್ಲ, ಒಂದ್ ನಿಮಿಷ ಬಾಯಿ ಮುಚ್ಕೊಂಡು ಕುತ್ಕೋ. ಅವಳದ್ದು ಏನು ಕಾಪಿ ಮಾಡಿಲ್ಲ ನೀನು. ನಾನ್ ನಿಂಗೆ ಬ್ಯಾಕ್ ಡಿಸೈನ್ ಕೊಟ್ಟಿರೋದು, ನನ್ನ ಫೋನಲ್ಲಿ ಇರೋದು ಸ್ಕ್ರೀನ್ ಶಾಟ್. ಹೆಂಗಿದ್ಯಾ ಗೊತ್ತಾ? ನಿಮ್ಗಳಿಗೆಲ್ಲ ಹಂಗೇನೆ. ಏನ್ ಹೇಳ್ಬಿಟ್ರೆ ಈಗ ಏನಂತೆ? ನಿಮ್ ಮದ್ವೆಗ್ ಮಾಡಿದೀವಿ, ನೀನು ಮಾಡ್ತಿದ್ವಿ. ನೀನು ನನ್ ಮದ್ವೆನಲ್ಲೂ ನಾನೇ ಹೋಗ್ಬಿಟ್ಟು ಹೇಳಿರೋದು, ನೀನೇನ್ ಬಂದಿರ್ಲಿಲ್ಲ. ಮದ್ವೆರಿ ಹಿಂಗ್ ಎತ್ಕೊಂಡು ಹೋಗಿದ್ ಸಾಮಾನು ಕೈ ಎಲ್ಲ ರೆಡ್ ಆಗಿ 8 ಇಲ್ಲ 7.5 7.5 ಇವನು ಇಲ್ಲಿ ತಗೋ ಅಜ್ಜಿ ತರ ಅಚ್ಚರಿಕೆ ಗರಿ ವಯಸ್ಸ. ಇದೇನ್ ಗೊತ್ತಾಯ್ತು, ನಾರ್ಮಲ್ ಸೀರೆ ಬ್ಲೌಸ್ ಅಲ್ಲ. ಸೀರೆ ಬ್ಲೌಸ್ ಹತ್ರ ಹಂಗಿಡ್ಬೋದು. ಹಾ ಹಿಂಗ ಹಾಕೋತೀನಲ್ಲ ಈಗ, ಹಾಕೋ ಹಂಗೆ. ಒಟ್ನಲ್ಲಿ ನನ್ನ ತಂಗಿಗೆ ನಾನು ವಂಕಿ ಹಾಕಿಸ್ತಾ ಇದ್ದೀನಿ. ನಾನು ಇವಾಗ ಹೇಳಿದ ಐಡಿಯಾ ಒಂದಿದ್ದು ವಂಕಿ ಇವಳು ಐಡಿಯಾ ಇದ್ರು ನಾನು ಹಾಕಿಸ್ತಾ ಇದ್ದೀನಿ. ಈಗ ಅವಳು ಬೇಡ ಬೇಡ ಅಂತಿದ್ದು, ನಾನು ಸೊ ಇಲ್ಲಿಂದ ಇಲ್ಲಿ ಲೈಟಾಗಿ ಪಫ್ ಕೊಟ್ಸ್ಬಿಟ್ಟು ಈ ತರ ಇಲ್ಲಿ ವಂಕಿ ಹಾಕ್ಬಿಟ್ರೆ ಸಕ್ಕದಾಗಿರುತ್ತೆ. ವಂಕಿ ಹಾಕೊಳ್ಳೋಕೆ ಪ್ರಶ್ನೆ, ತಕೊಳ್ಳೋಕೆ ಪ್ರಶ್ನೆ. ಸೊ ಅವಳ ಗಂಡನ ಹತ್ರ ತಗಸ್ಕೋತಾಳ ಪಾಪ, ಹುಡ್ಬಿ ಗಂಡ ಹತ್ರ. ಹುಡ್ಬಿನೂ ಅಲ್ಲ ಕುಡ್ಬಿನೂ ಅಲ್ಲ ಸದ್ಯಕ್ಕೆ ಇವಾಗ ಇರೋ. ಕುತ್ಕೋ. ಇವಳಿಗೆ ಗಂಡ ಪಾಪ ಅನ್ಸ್ತಾರೆ, ನಾವು ಪಾಪ ಅನ್ಸಲ್ಲ. ಏನ್ ಮಾಡಿದ್ಯಾ ಪಾಪ ಅನ್ಸಕ್ಕೆ? ಏನ್ ಮಾಡಿದ್ರೆ ಹೇಳ್ಬೇಕು. ಮನೆ ಕೆಲಸ ಮಾಡ್ಬಿಟ್ಟು ಪಾಪ ಅಂದ್ಬಿಟ್ರೆ ನಾನು ಮಾಡಿದೀನಿ, ಹೋಗಿ ಸುಮ್ಮನೆ. ಮೋಹನ್ ಏನ್ ಮಾಡಿದಾರೆ ಅಂತ ಪಾಪ ಅನ್ಸುತ್ತೆ ಹಿಂಗೆ? ತಕೊಳ್ಳಿ, ಮದ್ವೆ ಒಡವೆ ಆಗ್ಲಿ ಸೀರೆಗಳಾಗ್ಲಿ ತಕೊಟ್ಟಿದಾರಪ್ಪ. ಅದು ಎಲ್ಲಾ ಗಂಡನ ಜವಾಬ್ದಾರಿ. ಅದು ನೀನ್ ಗಂಡು ಪಾಪನು ಯಾರಿಗೆ ನಿಂಗೆ ಕರುಣ ಇಲ್ಲ, ನಮ್ಗೆ ಕರುಣ ಜಾಸ್ತಿ. ಹೇಳ್ಕೊಡ್ತೀರಾ? ಇಲ್ಲಿ ನೋಡಿ ಗೈಸ್, ನಂದು ಹೊಟ್ಟೆ ಇಲ್ಲ ಅಂತಾಳೆ, ಅವಳಿಗೆ ಹೊಟ್ಟೆ ಇದೆ ನೋಡಿ ಗೈಸ್. 3 years ಬ್ಯಾಕ್ ನಾನು ಏನ್ ಮೆಜರ್ಮೆಂಟ್ ಕೊಟ್ಟಿದ್ದೀನಲ್ಲ, ಪ್ರತಿಯೊಂದು ಸೇಮ್ ಇದೆ. ಸೇಮ್ ನಂದು ಹಿಂಗ್ ಮೇಂಟೈನ್ ಮಾಡ್ಕೊ ಬರ್ತಾ ಇದ್ದೀನಿ ನಾನು ಹಿಂಗೆ. ಇನ್ನೊಬ್ರು ಇದಾರೆ ಮೇಂಟೈನ್. ಸೊ ಗೈಸ್, ಫೈನಲಿ ಔಟ್ಫಿಟ್ ನೋಡ್ಬೋದು ಯಾವ ರೀತಿಯಾಗಿ ಇದೆ ಅಂತ. ಸೀರೆನ ನೋಡೋದಕ್ಕೂ ಇವಾಗ ಈ ರೀತಿಯಾಗಿ ನೋಡೋದಕ್ಕೂ ತುಂಬಾ ಡಿಫ್ರೆನ್ಸ್ ಇದೆ. ಹೇಗೆ ಕಾಣಿಸ್ತಾ ಇದೆ? ಒಂದು ನಿಮಿಷ ಲೈಟ್ಸ್ ಹಾಕ್ತೀನಿ. ಸೊ ಇದು ಬಂದು ನನ್ನ ಲೆಹೆಂಗಾ. ಈ ರೀತಿಯಾಗಿದೆ ಲೆಹೆಂಗಾ. ತುಂಬಾನೇ ಸಿಕ್ಕಾಪಟ್ಟೆ ಗ್ರ್ಯಾಂಡ್ ಆಗಿದೆ. ಒಂಥರ ಹೆವಿ, ತುಂಬಾ ಕಾಸ್ಟ್ಲಿ ರೇಷ್ಮೆ ಸೀರೆದು ಹೊಲ್ಸ್ಕೊಂತೀವಿ ನೋಡಿ, ಆ ರೀತಿಯಾಗಿ ಅನ್ಸುತ್ತೆ. ಲೆಹೆಂಗಾ ಪ್ಯಾಟರ್ನ್, ಡಿಸೈನ್ ಅಂಡ್ ಕಲರ್ ಮಾತ್ರ ತುಂಬಾನೇ ಚೆನ್ನಾಗಿದೆ. ಸೊ ಈ ರೀತಿಯಾಗಿ ಲೆಹೆಂಗಾನ ಮಾಡ್ಕೊಟ್ಟಿದ್ದಾರೆ. ಅಂಡ್ ಏನ್ ಗೊತ್ತಾ, ಒಳಗಡೆ ಕೇನ್ ಹಾಕಿಲ್ಲ, ಬಟ್ ಸ್ಟಿಲ್ ಆ ಕೇನ್ ಫೀಲ್ ಕೊಡ್ತದೆ. ಯಾಕಂದ್ರೆ ಅವ್ರು ಲೈನಿಂಗ್ ತುಂಬಾ ಜಾಸ್ತಿ ಹಾಕಿರೋದ್ರಿಂದ ಅದು ಕೇನ್ ಫೀಲ್. ಮತ್ತೆ ಡಬಲ್ ಲೈನಿಂಗ್ ಇದೆ, ಒಂದು ಕಾಟನ್ ಮತ್ತೆ ಇನ್ನೊಂದು ಈ ತರ ಸಿಂಥೆಟಿಕ್ ತರ ಬರುತ್ತೆ ಬಟ್ಟೆ, ಆ ತರದ ಲೈನಿಂಗ್. ಅದ್ರ ಮೇಲೆ ಈ ಒಂದು ಲೆಹೆಂಗಾ ಬಟ್ಟೆ ಅಂದ್ರೆ ಈ ರೇಷ್ಮೆ ಸೀರೆನ ಇದು ಮಾಡಿರೋದು. ಸೊ ಈ ರೀತಿಯಾಗಿ ನನ್ನ ಲೆಹೆಂಗಾ ಇದೆ. ಹೇಗೆ ಕಾಣಿಸ್ತಿದೆ ಲಚ್ಚು? ತುಂಬಾ ಚೆನ್ನಾಗಿದೆ. ಆಕ್ಚುಲಿ ಕ್ಯಾಮ್ರಾ ಜಸ್ಟಿಫೈ ಮಾಡ್ತಾ ಇಲ್ಲ, ಬಟ್ ಲೈವ್ ಅಲ್ಲಿ ಮತ್ತೆ ಕ್ಯಾಮ್ರಾದಲ್ಲಿ ಡಿಫ್ರೆನ್ಸ್ ತುಂಬಾ ಇದೆ. ಲೈವ್ ಅಲ್ಲಿ ನೋಡೋದಕ್ಕೆ ಅಂತೂ ತುಂಬಾನೇ ಚೆನ್ನಾಗಿರುತ್ತೆ. ಇದನ್ನ ಹಾಕೊಂಡು ನೀವು ನಡ್ಕೊಂಡು ಹೋಗ್ತಾ ಇದ್ರೆ ಸಕ್ಕದಾಗಿ ಅನ್ಸುತ್ತೆ ಫೀಲು. ಅಂಡ್ ಇದು ಬಂದು ಲೆಹೆಂಗಾ. ಓಕೆ, ಅಂಡ್ ಗೈಸ್ ಇದು ಬಂದು ಬ್ಲೌಸ್. ಸೊ ಬ್ಲೌಸ್ ಕೂಡ ಅಷ್ಟೇ ತುಂಬಾನೇ ಚೆನ್ನಾಗಿ ಹೊಲ್ಕೊಟ್ಟಿದ್ದಾರೆ. ಫ್ರಂಟ್ ಅಲ್ಲಿ ಈ ತರ ಕಪ್ಸ್ ಇಟ್ಸ್ಕೊಂಡಿದ್ವಿ, ಫ್ರೆಂಡ್ಸ್ ಕಟಿಂಗ್ ಬ್ಲೌಸ್ ನ ಮಾಡಿಸ್ಕೊಂಡಿದ್ವಿ. ಅಂಡ್ ಬ್ಯಾಕ್ ಅಲ್ಲಿ ಆ ಪ್ಯಾಟರ್ನ್ ಕೂಡ ನೋಡ್ಬೋದು, ತುಂಬಾನೇ ಚೆನ್ನಾಗಿ ಕೊಟ್ಟಿದ್ದಾರೆ. ಅಂಡ್ ಪ್ಯಾಟರ್ನ್ ಜೊತೆಗೆ ಇನ್ನೊಂದೇನು ಗೊತ್ತಾ, ಈ ತರ ಚಿಕ್ಕದು ಈ ಮಣಿಗಳೇನು ಹಾಕಿದಾರಲ್ಲ, ಅಂದ್ರೆ ಈ ತರ ನೋಡಿ ತುಂಬಾನೇ ಚೆನ್ನಾಗಿದೆ ಇದು ಅಲ್ಲ, ಸಗದಾಗಿ ಕಾಣಿಸ್ತಿದೆ. ಅದೊಂದು ಕ್ರಿಸ್ಟಲ್ ಬೀಡ್ಸ್ ತರ ಹಾಕಿದ್ದಾರೆ, ತುಂಬಾನೇ ಚೆನ್ನಾಗಿ ಕಾಣಿಸ್ತಿದೆ. ಆ ಪ್ಯಾಟರ್ನ್ ಹಿಂಗೆ ಒಂಥರ ವೇವಿ ಶೇಪಲ್ಲಿ ಮಾಡಿದ್ದಾರೆ. ಆ್ಯಂಡ್ ಸ್ಲೀವ್ಸ್ ಅಂದ್ರೆ ನಂಗೆ ತುಂಬಾನೇ ಇಷ್ಟ ಆಯಿತು. ನಾನು ಇದೇ ಥರ ಎಕ್ಸ್ಪೆಕ್ಟ್ ಅಂದರೆ ಅಂದ್ಕೊಂಡು ಹೇಳಿದವ್ರಿಗೆ, ಆ್ಯಂಡ್ ಅವರು ಕೂಡ ಅದೇ ಥರ ಮಾಡಿದ್ದಾರೆ. ಸೊ ಸ್ಲೀವ್ಸ್ ಬಂದು ಈ ರೀತಿಯಾಗಿ, ಇದು ಬಂದು ನನ್ನ ಲೆಹೆಂಗಾ ಬಟ್ಟೆದೇನೆ ಪೀಸ್ನ ತೊಗೊಂಡು ಪ್ಯಾಚ್ ವರ್ಕ್ ಮಾಡಿ, ಬರೀ ಪ್ಯಾಚ್ನ ಹಾಗೆ ಬಿಟ್ಟಿದ್ರೆ ಪ್ರಾಬ್ಲಿ ಅಷ್ಟು ಚೆನ್ನಾಗಿ ಕಾಣಿಸ್ತಾ ಇರಲಿಲ್ಲ. ಬಟ್ ಆ ಪ್ಯಾಚ್ ಮೇಲೆ ಈ ಥರ ಕ್ರಿಸ್ಟಲ್ ಬೀಡ್ಸ್ನ ಹಾಕಿರೋದ್ರಿಂದ ಇನ್ನಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ. ಸೊ ಇದು ಬಂದು ಕಂಪ್ಲೀಟ್ ಬ್ಲೌಸ್ ಡಿಸೈನ್. ಆ್ಯಂಡ್ ಇದು ಬಂದು ನಾನು ಕೆಳಗಡೆ ಈ ಥರ ಡೋರಿನ ಹೇಳಿದೆ, ಸೊ ಅದೇ ಥರ ಕೆಳಗಡೆ ಡೋರಿ ಕೊಟ್ಟಿದ್ದಾರೆ. ನನಗೆ ಇಲ್ಲಿ ಟ್ಯಾಸಲ್ಸ್ ನಾನು ತಂದಿದ್ದೀನಿ, ಬಟ್ ಹಾಕಕ್ಕೆ ಟೈಮೇ ಸಿಕ್ಕಿಲ್ಲ ಲಾಸ್ಟ್ ಮೂಮೆಂಟಲ್ಲಿ, ಸೊ ಟ್ಯಾಸಲ್ಸ್ ಹಾಕಿಲ್ಲ.
ಬಟ್ ಎಸ್ ಓವರ್ ಆಲ್ ಔಟ್ಫಿಟ್ ತುಂಬಾ ಚೆನ್ನಾಗಿ ಬಂದಿದೆ ಈ ರೀತಿಯಾಗಿ. ಆ್ಯಂಡ್ ದುಪ್ಪಟ್ಟ ಅಂತ ನೀವು ನೋಡಿರ್ತೀರ, ನಾವು ಮಹಾವೀರ್ ದುಪ್ಪಟ್ಟಾಸ್ಗೆ ಅಂತಲೇ ಒಂದು ಸ್ಟೋರ್ ಇದೆ ಚಿಕ್ಕಪೇಟೆನಲ್ಲಿ, ಮಹಾವೀರ್ ಸ್ಟೋರ್ ಅನ್ಸುತ್ತೆ ಅದರ ಹೆಸರು. ಅಲ್ಲಿಗೆ ಹೋಗ್ಬಿಟ್ಟು ಸೆಲೆಕ್ಟ್ ಮಾಡಿದ್ದು ಒಂದಷ್ಟು ಲೈಕ್ ಲಿಟ್ರಲ್ ತುಂಬ ದೊಡ್ಡ ಸ್ಟೋರ್ ಅದು ದುಪ್ಪಟ್ಟಾಸ್ಗೆ ಅಂತ ಹೇಳಿ. ಸೊ ಅಲ್ಲಿ ಸೆಲೆಕ್ಟ್ ಮಾಡಿಕೊಂಡು ತೊಗೊಂಬಂದಿದ್ದು. ಆ್ಯಂಡ್ ಎಸ್ ಗೈಸ್, ಆ್ಯಂಡ್ ನನ್ನ ಔಟ್ಫಿಟ್ ಹೇಗೆ ಕಾಣಿಸ್ತದೆ ಅಂತ ಹೋಗ್ಬಿಟ್ಟು ನೋಡ್ಕೊಂಬನ್ನಿ. ಸೊ ಫೈನಲಿ ನಮ್ಮ ಈವೆಂಟ್ಗೆ ಔಟ್ಫಿಟ್ನ ಹಾಕೊಂಡಾಗ ಈ ರೀತಿಯಾಗಿ ಕಾಣಿಸ್ತಾ ಇದೆ, ತುಂಬಾ ಚೆನ್ನಾಗಿ ಕಾಣಿಸ್ತಾ ಇತ್ತು. ಐ ಹೋಪ್ ನಿಮಗೂ ಕೂಡ ಇಷ್ಟ ಆಗಿರುತ್ತೆ ಅಂತ. ಆ್ಯಂಡ್ ಇನ್ನೊಂದು ಗೈಸ್, ನಾನು ಆ ಔಟ್ಫಿಟ್ನ ರೆಂಟ್ ಔಟ್ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ. ಬಿಕಾಸ್ ಇವಾಗ ಆ ಔಟ್ಫಿಟ್ಗೆ ನನಗೆ ಸ್ಯಾರಿ ಪ್ರೈಸ್ 3500 ಮತ್ತು ಅದನ್ನು ಹೊಲಿಸ್ಕೊಳ್ಳೋ ಪ್ರೈಸ್ ಒಂದು 3000. ಸೊ ಆಲ್ಮೋಸ್ಟ್ 6500 ಅಷ್ಟನ್ನು ಕೂಡ ಖರ್ಚಾಗಿದೆ. ತುಂಬ ಜನ ಅದನ್ನು ಅಫೋರ್ಡ್ ಮಾಡೋದಕ್ಕೆ ಅಂದರೆ ಆಗೋದಿಲ್ಲ ಅನ್ನೋರು ನಾನು ರೆಂಟ್ ಔಟ್ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ. ಬಿಕಾಸ್ ಇದು ಪ್ಲ್ಯಾನ್ ಕೂಡ ನನಗೆ ಒಬ್ಬರು ಸಬ್ಸ್ಕ್ರೈಬರೇ ಶೇರ್ ಮಾಡಿದ್ದು, ನೀವು ರೆಂಟ್ ಔಟ್ ಮಾಡಿ ನಿಮ್ಮ ಈ ಒಂದು ಲೆಹೆಂಗಾನ, ಚೆನ್ನಾಗಿರುತ್ತೆ ಅಂತ ಹೇಳಿಬಿಟ್ಟು. ಸಬ್ಸ್ಕ್ರೈಬರ್ ಕಮ್ ಕ್ಲೋಸ್ ಫ್ರೆಂಡ್ ಅವರು. ಸೊ ಹಾಗೆ ಅಂತ ಅಂದ್ಕೊಂಡಿದ್ದೀನಿ. ಇಫ್ ಬೈ ಚಾನ್ಸ್ ನಿಮ್ಗೆ ಯಾರಿಗಾದರೂ ರೆಂಟ್ ಮಾಡಿಸ್ಕೊಳ್ಳೋಕ್ಕೆ ಇಷ್ಟ ಇದ್ದರೆ ಪ್ಲೀಸ್ ನನಗೆ ಇನ್ಸ್ಟಾಗ್ರಾಮ್ ಮೂಲಕ DM ಮಾಡಿ, ಆದಷ್ಟು ಅಲ್ಲಿ ನಾವು ಡಿಸ್ಕಸ್ ಮಾಡೋಣ ಅದ್ರ ಬಗ್ಗೆ. ಆ್ಯಂಡ್ ಎಸ್, ಇದು ಕಂಪ್ಲೀಟ್ ನಮ್ಮ ಈವೆಂಟಲ್ಲಿ ಯಾವ ರೀತಿಯಾಗಿ ಕಾಣಿಸ್ತಾ ಇದೆ ಅಂತ ಒಂದು ಪುಟ್ಟ ಝಲಕ್ ನಿಮ್ಮೆಲ್ಲರಿಗೋಸ್ಕರ. ಹೋಪ್ಫುಲಿ ನಿಮಗೆ ಇಷ್ಟ ಆಗಿರುತ್ತೆ ಅಂತ. ಇಷ್ಟ ಆದ ಅಂದ್ಬಿಟ್ಟು ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೂ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಇದೇ ರೀತಿಯಾದಂಥ ಒಳ್ಳೆ ಔಟ್ಫಿಟ್ ಫ್ರಮ್ ಸ್ಕ್ರ್ಯಾಚ್ನ ಮಾಡಿ ನಿಮ್ಮ ಜೊತೆ ಶೇರ್ ಮಾಡ್ಕೊತಾ ಇರ್ತೀವಿ. ಆ್ಯಂಡ್ ಮತ್ತೆ ಸಿಗ್ತೀನಿ ಮುಂದಿನ ವ್ಲಾಗಲ್ಲಿ. ಅಲ್ಲಿ ತನಕ ಬಾಯ್, ಟೇಕ್ ಕೇರ್, ಹ್ಯಾಪಿಯಾಗಿರಿ, ಖುಷಿಯಾಗಿರಿ, ಪಾಸಿಟಿವ್ ಆಗಿರಿ, ಬಾಯ್.